ನಾವು ಹೋದ ವಾರದಲ್ಲಿ ದೇವರ ನೀತಿಯನ್ನು ನ್ಯಾಯವನ್ನು ನೇಮವನ್ನು ಯಾರಾಗಲೂ ಒಪ್ಕೊಂಡಿಲ್ಲಂದರೆ ನಂಬಿ ಇಲ್ಲಂದರೆ ಅವ್ರ ಜೀವನದಲ್ಲಿ ಏನಾಗುತ್ತೆ, ಅವ್ರ ಕುಟುಂಬದಲ್ಲಿ ತಲೆಯಾಂತರವಾಗಿ ಏನಾಗುತ್ತೆ ಎಂಬ ವಿಷಯ ನಾವು ವಾಕ್ಯಾನುಸರಣವಾಗಿ ನೋಡಿದ್ದು. ಇಲ್ಲ ಯಾರಾಗಲೂ ಅದಲ್ಲಿ ಅವರ ಒಪ್ಕೊಂಡು ನಂಬಿಕೆ ಇಟ್ಟು ಜೀವನ ಮಾಡುವಾಗ ಏನೇನೋ ಅವ್ರಿಗಾಗುತ್ತೆ ಎಂಬ ವಿಷಯ ನಾವು ನೋಡಿದ್ದು. ಅದು ಪೂರ್ತಿಯಾಗಿ ನೋಡಿಲ್ಲ. ಅದಕ್ಕಾಗಿ ನಾನು ತಿರುಗಿ ಕೀರ್ತನೆ 89ನೇ ಅಧ್ಯಾಯ 30-34 ತನಕ ಓದಿ ಮುಂದಕ್ಕೆ ಹೋಗೋದು. ಅವನ ಮಕ್ಕಳು ನನ್ನ ನ್ಯಾಯ ಪ್ರಮಾಣವನ್ನು ಬಿಟ್ಟು ನನ್ನ ನ್ಯಾಯಗಳಲ್ಲಿ ನಡೆಯದೆ ಹೋದರೆ ಅವರು ನನ್ನ ನೇಮಕಗಳನ್ನು ಮುರಿದು ನನ್ನ ನನ್ನ ಆಜ್ಞೆಗಳನ್ನು ಕೈಗೊಳ್ಳದೆ ಹೋದರೆ ಕೋಲಿನಿಂದ ಅವರ ದ್ರೋಹವನ್ನು ಪೆಟ್ಟುಗಳಿಂದ ಅವರ ಅಕ್ರಮವನ್ನು ದಂಡಿಸುವೆನು. ಆದಾಗ್ಯೂ ನನ್ನ ಪ್ರೀತಿ ಕರುಣೆಯನ್ನು ಅವನಿಂದ ಸಂಪೂರ್ಣವಾಗಿ ತೊಲಗಿಸೆನು. ಇಲ್ಲವೇ ನನ್ನ ನಂಬಿಗಸ್ತಿಕೆಯನ್ನು ವ್ಯರ್ಥ ಮಾಡೆನು. ನನ್ನ ಒಡಂಬಡಿಕೆಯನ್ನು ನಾನು ಮುರಿಯನು. ಇಲ್ಲವೇ ನನ್ನ ತುಟಿಗಳಿಂದ ಹೊರಟದನ್ನು ಬದಲಾಯಿಸೆನು. ಎರಡು ವಿಷಯ ಇಲ್ಲಿ ಇದೆ. ಅವರ ಕೃಪೆ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬ ಜೀವನದಲ್ಲಿ ಇಲ್ಲಂದ್ರೆ ಈ ಪ್ರಪಂಚ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅದಾಗುತ್ತೆ ಎಂಬ ವಿಷಯ, ನೆರವೇರುತ್ತೆ ಎಂಬ ವಿಷಯ ಅದಕ್ಕೂ ಮುಂಚೆ ಅವರು ಎಚ್ಚರಿಸ್ತಾರೆ. ಅವನ ನಾವು ಹೇಳಿದರು. ಇಲ್ಲಿ ಅವನಾನು ಹೇಳುವುದು ಯಾರ ಬಗ್ಗೆ? ದಾವೀದ ಬಗ್ಗೆ. ಈಗ ಹೊಸ ಒಡಂಬಡಿ ಕಾಲದಲ್ಲಿ ಅವನ ಮಕ್ಕಳು ಎಂಬುದು ಈಗ ದಾವೀದ ಇಲ್ಲ. ಈಗ ಯಾರು? ಒಂದು ವಿಶ್ವಾಸಿ ಯಾರಾಗಿರ್ಲಿ, ಹೊಸ ವಿಶ್ವಾಸಿಯೋ ಹಳ ವಿಶ್ವಾಸಿಯೋ ಯಾರಾಗಿರ್ಲಿ, ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ಸ್ವೀಕರಿಸಿ ಅವರ ಜೀವ ವಿಶ್ವಾಸ ಮೂಲಕ ಅವರು ಹಿಂಬಾಲಿಸುವ ಒಂದು ವ್ಯಕ್ತಿ ಅವ್ರ ಕುಟುಂಬದಲ್ಲಿ ಎಲ್ಲರೂ ಸ್ವಲ್ಪ ಕಾಲ ಬಿಟ್ಟು, ಸ್ವಲ್ಪ ಕಾಲ ಸ್ವಲ್ಪ ತಿಂಗಳಾಗ್ಬೋದು, ಸ್ವಲ್ಪ ವರ್ಷ ಆಗಬಹುದು, ಈ ಪ್ರಪಂಚ ಜೀವನದಲ್ಲಿರುವ ಕೆಲ ಸಮಸ್ಯೆಗಳ ಮುಖಾಂತರವಾಗಿ ಅವರ ಬಿಟ್ಟು ಹೋಗಿದೆ ಅಂದರೆ ಅದೇ ಅಲ್ಲಿರುವ ವಿಷಯ. ಅವನ ಮಕ್ಕಳು ಮಾತ್ರ ಹೋಗಿದೆ ಅಂದರೆ ನಾನು ಅವರ ಬಿಡುವುದಿಲ್ಲ, ದಂಡಿಸ್ತೇನೆ. ಯಾವ್ದು ರೀತಿಯಲ್ಲಿ? ಅವರ ನನ್ನ ನ್ಯಾಯ, ನನ್ನ ನೀತಿ, ನನ್ನ ನಿಯಮ, ಇದೆಲ್ಲ ಬೇರೆ 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 ವಿಷಯಗಳು. ನಾವು ಹೋದ ವಾರ ಎಲ್ಲ ನೋಡಿ ಆಯ್ತು. ನ್ಯಾಯ ಎಂಬುದಕ್ಕೂ ನಿಯಮ ಎಂಬುದಕ್ಕೂ ನೀತಿ ಎಂಬುದಕ್ಕೂ ಏನೇನು ವ್ಯತ್ಯಾಸ, ಸ್ವಲ್ಪ 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 ವ್ಯತ್ಯಾಸ ಇದೆ ಅಲ್ಲ. ಇದು ಯಾವಾಗಲೂ ಯಾರಾಗಲೂ ಬಿಟ್ಟರಂದ್ರೆ ಅದು ಬಿಟ್ಟು ಹೋಗೋ ತನಕ ಆ ವ್ಯಕ್ತಿ ಏನಾಯ್ತು, ಆ ಕುಟುಂಬದಲ್ಲಿ ಫಸ್ಟ್ ಅಲ್ಲಿ ವಿಶ್ವಾಸದಲ್ಲಿ ಬರೋ ತೀರೋಗ್ತಾನೆ. ದಾವೀದ ತೀರೋಯ್ತು. ಆ ಮಕ್ಕಳ ಕಾಲದಲ್ಲಿ ಏನಾಯ್ತು? ಏನು ವಿಷಯ? ಮಕ್ಕಳಿಗೆ ಯಾವ್ದು ರೀತಿಯಲ್ಲಿ ದೇವರಿಗೆ ಹೇಳಿಕೊಡ್ಬೇಕು, ನಮ್ಮ ಜೀವನ ಯಾವ್ದು ರೀತಿಯಲ್ಲಿ ಮಕ್ಕಳಿಗೆ ತೋರಿಸ್ಬೇಕು, ಅದು ಮಾಡಿ ಇಲ್ಲ ದಾವೀದ. ಸ್ವಲ್ಪ ವಿಷಯ ಹೇಳಿಕೊಟ್ಟಿದೆ ಅಷ್ಟೇ. ಸಾಲಮೋನ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ವಿಶ್ವಾಸ ಇತ್ತು. ಆಗ ಅವನದು ಕಡೆ ಜೀವನ ಯಾವ್ದು ರೀತಿಯಲ್ಲಿ ಇತ್ತು ನಮ್ಗೆಲ್ಲರೂ ಗೊತ್ತು. ಅವ ಮಕ್ಕಳು ಯಾವ್ದು ರೀತಿಯಲ್ಲಿ ದೇವರು ಬಿಟ್ಟೆ ದೂರ ಹೋಯ್ತು. ಎಷ್ಟೋ ತಲೆಯಾಂದ್ರೆ ಹೋಗಿ ಎಸೈಕೆ ರಾಜಕಾಲದಲ್ಲಿ ತಿರುಗ ಆ ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಬಂದು ಈ ರೀತಿ ನಾವು 1-2 ಅರಸರು ನೋಡುವಾಗ ಗೊತ್ತಾಗುತ್ತೆ. ಇದೇ ರೀತಿ ಆಗುತ್ತೆ ವಿಶ್ವಾಸ ಕುಟುಂಬದಲ್ಲಿ. ನಾವು ವಿಶ್ವಾಸದಲ್ಲಿ ಬಂದಾಯಿತು, ನಮ್ಮ ಮಕ್ಕಳನ್ನ ನಾವು ಆ ರೀತಿಯಲ್ಲಿ ದಾರಿಯಲ್ಲಿ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಮ್ಮ ಜೀವನ ಹೋಗುತ್ತೆ. ಸ್ವಲ್ಪ 80-90 ವರ್ಷ ನಮ್ಮ ಮಕ್ಕಳು ಅವ್ರ ಮಕ್ಕಳು ಯಾವ್ದು ರೀತಿಯಲ್ಲಿ ಇರ್ಬೋದು, ಅದಕ್ಕೆ ನಾವು ಸರಿಯಾಗಿ ಹೇಳಿಕೊಡ್ಬೇಕು. ಒಂದು ಅದಕ್ಕೆ ಅವ್ರ ಮಕ್ಕಳು ಅವರು ನೀತಿ ನ್ಯಾಯ ಎಲ್ಲ ಬಿಟ್ಟು ಹೋಗಿದಂದ್ರೆ ಅವರ ನಾನು ಕೋಲಿನಿಂದ ದಂಡಿಸ್ತೇನೆ ಅಂದ್ರೆ ಏಟು ಸಿಕ್ಕಿತ್ತೆ ಜೀವನದಲ್ಲಿ, ಅದಲ್ಲಿ ಅವರು ತೀರೋಗೋದಿಲ್ಲ. ಅಕ್ರಮದಿಂದ ಅವರು ಮಾಡಿರುವ ಅಕ್ರಮ ಅಂದ್ರೆ ದೇವರ ವಿಷಯದಲ್ಲಿ ಕ್ರಮವಿಲ್ಲದ ಮಾಡುವುದೆಲ್ಲ ಅಕ್ರಮನೇ. ನಾವು ಅದು ಯೋಚನೆ ಮಾಡಬೇಕು. ಅಕ್ರಮ ಅಂದ್ರೆ ದೊಡ್ಡ ಒಂದು ಟೆರರಿಸಮ್ ಮಾಡುವುದು, 10 ಜನನೇ ಸಾಯಿಸ್ಬಿಡುವುದು, ಇದೆಲ್ಲ ಅದು ಅಕ್ರಮನೇ. ಅಕ್ರಮ ಎಂಬ ಪದಕ್ಕೆ ಅರ್ಥ ಕ್ರಮವಿಲ್ಲದ ಎಲ್ಲ ವಿಷಯ ಅಕ್ರಮ.
ದೇವರು ಮುಖ್ಯವಾಗಿ ಅವರು ಸಂಬಂಧ ವಿಷಯವಾಗಿ ನೋಡುವುದು. ಅದರಲ್ಲಿ ಅಕ್ರಮ ಯಾರಾಗಲೂ ಮಾಡುವುದರಿಂದ ನಾನು ಅವನು ಬಿಡುವುದೇ ಇಲ್ಲ, ಪೆಟ್ಟುದಿಂದ ದಂಡಿಸ್ತೇನೆ. ಇಲ್ಲಿ ಪೆಟ್ಟುನೇ ಇದೆ, ಆ್ಯಕ್ಚುಲಿ ಅದು ಸಾವುಕ್ಕೆ ಎದುವಾಗಿರುವ ಕಾಯಿಲೆ ಅರ್ಥ. ಆ ರೀತಿಯಾಗಿ ದಂಡಿಸ್ತೇನೆ ಅಂದರೆ ಅವನ ಪ್ರಾಣನೇ ಹೋಗುತ್ತೆ ಎಂಬ ಅರ್ಥ. ಅದು ಒಂದೆರಡು ಅರಸರ ಪುಸ್ತಕ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ದೇವರು ಯಾವುದು ಇದು ಮಾಡಿದೆ. ಈಗ ಅದೇ ವಿಷಯ, ಅದೇ ದೇವರು. ಯಾಕೆ ವಿಶ್ವಾಸ ಕುಟುಂಬದಲ್ಲಿ ತುಂಬ ಈ ರೀತಿಯಲ್ಲಿ ವಿಷಯ ಬರುತ್ತೆ? ಈ ಪೆಟ್ಟು ಸಾವು ಕೇದುವಾಗಿ ಯಾಕೆ ಬರುತ್ತೆ? ಯಾಕೆ ಏಟು ತಿನ್ನೋದು ಜೀವನದಲ್ಲಿ? ಇದು ನಮಗೆ ಅರ್ಥ ಆಗಬೇಕು. ಇದೇ ವಿಷಯ ನಾವು ನಮ್ಮ ಜೀವನ ಸ್ವಲ್ಪ ಹಿಂದಿಗಳ ನೋಡಬೇಕು, ಇಲ್ಲ ಜೀವನ ಮಾಡೋ ರೀತಿ ಯೋಚನೆ ಮಾಡಬೇಕು. ಎಲ್ಲ ರೀತಿ ದೇವರ ವಿಷಯದಲ್ಲಿ ಯಾವ್ದು ರೀತಿಯಲ್ಲಿ ನಾವು ಜೀವನ ಮಾಡಿಸ್ತೀವಿ, ನಮ್ಮ ಸ್ವಂತ ಜೀವನದಲ್ಲಿ ಯಾವ್ದು ರೀತಿ ಜೀವನ ಮಾಡ್ತೀವಿ ಅನ್ನೋ ವಿಷಯ ನಾವು ಯೋಚನೆ ಮಾಡಬೇಕು. ಆವಾಗ ದೇವರು ನಮ್ಮ ಹೃದಯದಲ್ಲಿ ಆ ವಿಷಯ ತೋರಿಸ್ತಾರೆ. ತಿರುಗ ಅವರು ಏನು ಹೇಳ್ತಾರೆ, ಅದು ಆಗಲಿ ಪರವಾಗಿಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ, ನನ್ನ ಕೃಪೆ ಅವನ ಜೊತೆಗೆ ಇರುತ್ತೆ. ಮಾತು ಕೊಟ್ಟಿದ್ರು ಮಾತು ಮೀರೋ ದೇವರಲ್ಲ. ನನ್ನ ಕೃಪೆ ಅವನ ಜೊತೆಗೆ ಇರುತ್ತೆ. ಯಾಕೆ? ನಮ್ಮ ಜೊತೆಗೆ ಕೃಪೆ ಇದೆ, ಆದರೂ ನಾವು ಏಟು ತಿನ್ನುವುದು. ನಮ್ಮ ಜೊತೆಗೆ ಕೃಪೆ ಇದೆ, ಆದರೂ ನಾವು ಪೆಟ್ಟಲ್ಲೇ ಸಾವು ಕೇದು ಆಗಿರೋ ವ್ಯಾಧಿಯಲ್ಲಿ ಸುತ್ತು ಹೋಗ್ಬೋದು. ಕೃಪೆ ಇದೆ. ಆ ಕೃಪೆ ಈ ಸಮಯದಲ್ಲಿ ಕೆಲಸ ಮಾಡಲ್ಲ. ಕೃಪೆ ಜೊತೆಗೆ ಇದೆ, ಅದು ಕೆಲಸ ಮಾಡಲ್ಲ. ಯಾಕೆಂದ್ರೆ ಇದೇ ವಿಷಯ, ನನ್ನ ನೀತಿ, ನನ್ನ ನ್ಯಾಯ, ನನ್ನ ನಿಯಮ, ಅಕ್ರಮ ಇದೆಲ್ಲ ಈ ಕೃಪೆ ನಮ್ಮ ಜೀವನದಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮನ್ನು ನಾವು ಕೃಪೆ ಕೆಲಸ ಮಾಡೋದ್ರೆ ನಮ್ಮ ಕೃಪೆನ ಅಡ್ಡ ಮಾಡುವುದು, ತಡ ಮಾಡುವುದು. ಅದೇ ವಿಷಯ. ತಿರುಗಿ ಅವನ ಮನ ತಿರುಗುವಾಗ ಏನಾಗುತ್ತೆ, ಈ ಕೃಪೆ ನಮಗೆ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ. ಮತ್ತವರು ಯಾರು ಯೇಸುನ ಸ್ವೀಕರಿಸೋ ಜನಗಳಿಗೂ ಮನ ತಿರುಗಿಲಿ ಬಿಡ್ರಿ, ಅವ್ರಿಗೆ ಏನು ಪ್ರಯೋಜನ ಎಂಬುದು ಇಲ್ಲ. ಅದೇ ವ್ಯತ್ಯಾಸ. ಯಾಕೆ ಈ ಕೃಪೆ ಆವಾಗ ಕೆಲಸ ಮಾಡುತ್ತೆ? ನಮ್ಮ ಮನ ತಿರುಗುವಾಗ, ಹೌದು ದೇವರೇ ಈಗ ನನಗೆ ಅರ್ಥ ಆಯಿತು, ನಾನು ಈಗ ಇತರ ಮಾಡ್ತೀವಿ ಎಂದು ನಮ್ಮ ಹೃದಯದಲ್ಲಿ ನಾವು ಒಂದು ಪ್ರತಿಜ್ಞೆ ಮಾಡುವಾಗ ಆ ಕೃಪೆ ಯಾಕೆ ಕೆಲಸ ಮಾಡುತ್ತೆ ಅಂದರೆ ಅವರು ಮಾತು ಕೊಟ್ಟಿದ್ದಾರೆ. ಅನೇಕ ವಿಷಯದಲ್ಲಿ ಒಡಂಬಡಿಕೆ ಅವರು ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ ಅವರು. ಆ ಮಾತು ಪ್ರಕಾರ ನಾವು ನೋಡುವಾಗ ಅಲ್ಲಿದೆ, ನನ್ನ ಮಾತು ಮೀರೋ ದೇವನಲ್ಲ, ನನ್ನ ತುಡಿಯಿಂದ ಏನೇನು ವಿಷಯ ನಿನ್ನ ಈ ಥರ ಮಾಡಿ ಹೋಗಿದ್ದು ಅದು ಅದೇ ಥರನೇ ಇಲ್ಲ. ಒಳ್ಳದಕ್ಕೂ ಅದು ದಂಡಿಸ್ತೇನೆ ಮಾತು ಹೋಗಿದ್ರೆ ದಂಡಿಸ್ತಾರೆ, ಅದೇ ಅದಕ್ಕೆ ಅರ್ಥ. ಸರಿ, ಈಗ ನಾವು ದಂಡಿಸುವುದು ನಮ್ಗೆ ನೋಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ದಂಡನೆ ಬರುವಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಮಾತು ಏನೇನೋ ಅವರು ಕೊಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಕಡೆಯ ಕಾಲದಲ್ಲಿ ಜೀವನ ಮಾಡೋದಕ್ಕೆ ಅವಶ್ಯಕವಾಗಿರೋ ವಿಷಯಗಳು ಏನೇನೋ ಅವ್ರಿಗೆ ಹೇಳಿದ್ದಾರೆ. ನಿಮಗೆಲ್ಲರೂ ಗೊತ್ತಿರೋ ವಿಷಯಗಳನ್ನೇ. ಆಗ ನಮ್ಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ನಮ್ಗೆಲ್ಲ ಯೋಹಾನ ಸುವಿಶೇಷ 14ನೇ ಅಧ್ಯಾಯ 3ನೇ ವಾಕ್ಯ, ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆಗ ನಾನಿರುವಲ್ಲಿ ನೀವು ಸಹ ಇರುವಿರಿ. ಅರ್ಥ ಆಯ್ತಾ? ನಾನಿರುವ ಜಾಗದಲ್ಲಿ ನೀವು ಇರ್ತೀವಿ. ನಾನೀಗ ಹೋಗಿ ನಿಮಗೊಂದು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಣ ಬರ್ತೀನಿ. ಯೇಸು ಕ್ರಿಸ್ತ ಶಿಷ್ಯರ ನೋಡಿ ಹೇಳಿರೋ ವಿಷಯ. ಯಾಕೆಂದ್ರೆ ಶಿಷ್ಯರಿಗೂ ಒಂದು ಹೃದಯದಲ್ಲಿ ಭಯ. ಇವ್ರು ಹೋಗ್ತಾರಲ್ಲ 3 ವರ್ಷ ಇವ್ರ ಜೊತೆಗೆ ಇರುವಾಗ ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ನಡೀತೆ. ಯಾವುದು ಮನೆಯಲ್ಲಿ ಹೋಗಿ ಒಳ್ಳೆ ವೆಲ್ಕಮ್, ಒಳ್ಳೆ ಊಟ ಎಲ್ಲ ಕೊಡ್ತಾರೆ. ಇವ್ರ ಜೊತೆಗೆ ಇರುವಾಗ ಮೀನು, ರೊಟ್ಟಿ ಎಲ್ಲ ಇಷ್ಟಕ್ಕೆ ಸಿಗುತ್ತೆ. ಈಗ ಇವರು ಹೋಗ್ತಾರೆ. ತಿರುಗಿ ನಮ್ಮ ಗದಿ ಏನು? ಈ ಒಂದು ಭಯ. ಈ ಕಾಲದಲ್ಲಿ ಜನಗಳಿಗೆ ಆ ಥರ ಭಯ ಎಂಬುದು ಇಲ್ಲ ಇಲ್ವಾ? ಈಗ ಎಲ್ಲರ ಕೈಯಲ್ಲಿ ಹಣ ಇದೆ. ಅಮ್ಮ ತಾಯಿಯನ್ನು ಭಿಕ್ಷೆ ಕೇಳ್ತಾರಲ್ಲ, ಅವರೇ ಒಂದು ದಿನ 300-400 ಸಂಪಾದನೆ ಮಾಡೋ ಕಾಲ ಇದೆ. ಹಣಕ್ಕೆ ಕೊರತೆ ಎಂಬುದು ಈ ಕಾಲದಲ್ಲಿ ಇಲ್ಲ. 30-40 ವರ್ಷ ಮುಂದೆ ನೋಡಿದ್ರೆ ಒಂದು ಸೈಕಲ್ ಮನೆಯಲ್ಲಿ ಇದ್ದಿದ್ರೆ ಅದು ದೊಡ್ಡ ವಿಷಯ. ಅವನು ಸೈಕಲ್ ಇದೆ, ಸೈಕ್ಲಲ್ಲಿ ಸ್ಕೂಲ್ಗೆ ಹೋಗ್ತಾನಂದ್ರೆ ಅದು ದೊಡ್ಡ ಮನೆಯವರು ಹುಡುಗ ಸೈಕ್ಲಲ್ಲಿ ಸ್ಕೂಲ್ಗೆ ಹೋಗ್ಬೋದು. ಈಗ ಯಾರಿಗೆ ಬೇಕು ಸೈಕ್ಲು? ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳೋದ್ರೆ ಅದು ಯಾರಿಗೂ ಬೇಡ. ಆ ರೀತಿ ಆಯಿತು. 2 ವೀಲರ್ಗೆ ಲೆಕ್ಕನೇ ಇಲ್ಲ.
ಸೆಕೆಂಡ್ ಹ್ಯಾಂಡ್ ಕಾರ್ ಅಂಗಡಿಲಿ ನೋಡಿದಂದ್ರೆ ಲಕ್ಷಾಂತರ ಕಾರ್ಗಳಿದೆ. ಒಂದೊಂದು ಕಾರ್ ಅಂಗಡಿಯಲ್ಲಿ ನೋಡಿದಂದ್ರೆ ಬೆಂಗಳೂರಲ್ಲಿ ಒಂದೊಂದು ಸಿಟಿಯಲ್ಲಿ ಆ ರೀತಿಯಲ್ಲಿ ಇದೆ. ಎಲ್ಲ ವಿಷಯದಲ್ಲಿಯೂ ಆ ರೀತಿ ಆಯಿತು. ಕೊರತೆ ಎಂಬುದು ಈ ಕಾಲದಲ್ಲಿ ಇಲ್ಲ. ಈಗ ಜನರಿಗೂ ಭಯ ಇದೆ. ಈಗ ಎಲ್ಲ ಯಾವುದು ಚಾನೆಲ್ ನೋಡಿ ಡಿಸಾಸ್ಟರ್ ಬಗ್ಗೆ ಡಿಸ್ಕಷನ್ ನಡೀತೆ, ಡಿಬೇಟ್ ನಡೀತೆ. ನಮ್ಮ ದೇಶ ಈ ಥರ ಆಗಿದ್ರೆ ಏನು ಮಾಡಬೇಕು, ನಮ್ಮ ದೇಶದಲ್ಲಿ ಈ ಥರ ಆಗಿದ್ರೆ ಏನು ಮಾಡಬೇಕು, ಒಂದು ಭೂಕಂಪ ಆಯಿತು, ಇಲ್ಲ ನೀರು ಫ್ಲಡ್ಡಿಂಗ್ ಆಯಿತು, ನಾವು ಏನೇನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಈಗ ಚಿಂತೆ ಜನಗಳು. ಯಾಕಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲ ಚಾನೆಲ್ ಇದೆ ತೋರಿಸೋದು. ಆಗ ಯಾವುದು ಬೇಕಂದ್ರೆ ಆಗಲಿ ಈ ಪ್ರಪಂಚದಲ್ಲಿ ನಮಗೂ ಭಯ ಎಂಬುದು ಬೇಡ. ಆ ಕಾಲದಲ್ಲಿ ಶಿಷ್ಟರಿಗೊಂದು ಭಯ, ಊಟ ಬಗ್ಗೆ ಅವ್ರ ಕೆಲಸ ಬಗ್ಗೆ ಅವ್ರ ಭಯ ಇತ್ತು. ಈಗ ಕಾಲದಲ್ಲಿ ಅದು ಇಲ್ಲ. ಈ ಕಾಲದಲ್ಲಿ ಜೀವನ ಬಗ್ಗೆ ಭಯ ಇಲ್ವಾ? ಏನಾಗುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ಮುಂದನೇ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ಮೊದಲನೇ ವಾಕ್ಯ ಫಸ್ಟ್ ಲೈನು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಆಯ್ತಾ? ನಮ್ಮ ಹೃದಯ ಕಳವಳಗೊಳ್ಳಬಾರದು. ಮುಖ್ಯವಾಗಿ ನಾವು ವಿಶ್ವಾಸಿಗಳನ್ನ ಇನ್ನೊಬ್ಬರಿಗೂ ಧೈರ್ಯ ಕೊಡೋದು. ಇದು ಒಂದು ಒಳ್ಳೆ ಸಂದರ್ಭ ಸುವಾರ್ಥ ಧೈರ್ಯವಾಗಿ ಸಾರೋದಕ್ಕೆ. ಯಾಕೆ ಭಯಪಡ್ತೀರಾ? ಯೇಸು ನಂಬ್ರಿ. ಈ ಪ್ರಪಂಚ ನಾವು ನೋಡಬೇಡ. ಪರಲೋಕದಲ್ಲಿ ನಿಮ್ಗೊಂದು ಜಾಗ ಇದೆ, ಅದು ನಿಜ ವಿಷಯ. ಈಗ ವಿಜ್ಞಾನ ಎಷ್ಟೋ ಮೇಲೆ ಬಂತು. 10 ವರ್ಷಕ್ಕೆ ಪ್ರೋಗ್ರಾಮ್ ಮಾಡಬಹುದು. ಎಲ್ಲ ಸುನಾಮಿ ಸಿಗ್ನಲಿ ಅದೆಲ್ಲ ಇತ್ತು. ಏನು ಪ್ರಯೋಜನ? ಬ್ಯಾಂಕ್ಗೂ ಹೋಗ್ಬೇಡ, ಮನೆಯಲ್ಲೇ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ನಿಮ್ಮ ಅಕೌಂಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡಬಹುದು ಕ್ಯಾಶ್. ಈಗ ಲ್ಯಾಪ್ಟಾಪ್ ಬೇಡ, ಮೊಬೈಲಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡಬಹುದು. ಆ ಕಾಲ ಈ ಕಾಲ ಏನಾಯಿತು? ಎಲೆಕ್ಟ್ರಿಸಿಟಿ ಇಲ್ಲ, ಫಸ್ಟ್ ಇಲ್ಲ, ಬ್ರಾಡ್ಕಾಸ್ಟಿಂಗ್ ಇಲ್ಲ. ಎಲ್ಲಿಂದ ಏಟಿಂಗ್ ಕೆಲಸ ಮಾಡೋದು? ಸೊ ಎಷ್ಟು ವಿಜ್ಞಾನ ಮೇಲೆ ಹೋಗಲಿ, ಅದಕ್ಕೂ ಮೇಲೆ ದೇವರಿದ್ದಾರೆ. ಆಮೇಲೆ ಆ ದೇವರದು ಕೃಪೆ ನಮ್ಮ ಜೊತೆಗೆ ಇದೆ ಅಂದ್ರೆ ನಮ್ಮ ಭಯಪಡಬೇಕಾಗಿರೋ ಅವಶ್ಯಕತೆ ಎಂಬುದು ಇಲ್ಲ. ಅಪ್ಪ ನಮ್ದು ಚಿಂತೆ ಅಲ್ಲಿ ಏನಿದೆ? ನಾನು ಹೋಗಿ ನಿಮಗೆ ನಿಮಗೊಂದು ಸ್ಥಳ ಸಿದ್ಧ ಮಾಡ್ತೀನಿ. ಇಲ್ಲಿದೆ, ನಮ್ಗೆ ಎಕರೆ ಜಮೀನಿದೆ. ಕೆಲ ಮನೆ ನೋಡಿದ್ರೆ 10 ಸೈಟು ಇದೆ, 2-3 ಮನೆ ಕಟ್ಟಿದ್ದಾರೆ. ಏನು ಬೇಕಾದ್ರೆ ಕಟ್ಟಿ ಬಿಡ್ರಿ, ಇದು ಸ್ಥಿರವಾಗಿರೋದೇ ಅಲ್ಲ, ಶಾಶ್ವತ ಅಲ್ಲ. ಇದು ಶಾಶ್ವತವಾಗಿ ಒಂದು ಜಾಗ, ಒಂದು ಮನೆ ನಾನು ಕಟ್ಟಬೇಕು ನನಗೆ. ಅದಕ್ಕೆ ನಾನು ಈಗ ಹೋಗ್ತೀನಿ. ಆ ಮನೆಯಲ್ಲಿ ನಾವು ಹೋಗಿ ಸೇರಬೇಕು. ಆ ಸೇರ್ಬೇಕಾಗಿರೋ ದಾರಿಯಾಗಿರೋ ಜೀವನದಲ್ಲಿನ ನಾವು ಇರುವುದು. ಈ ದಾರಿಯಲ್ಲಿ ಚೆನ್ನಾಗಿ ನಾವು ಹೋಗಬೇಕು. ಅದಕ್ಕೆ ನಾವು ಕೀರ್ತನೆ 89, 30, 34 ಓದಿದ್ದು 4-5 ವಾಕ್ಯ. ಆ ದಾರಿಯಲ್ಲಿ ನೀವು ಲೆಫ್ಟ್ ರೈಟ್ ಹೋಗಿ ಮಿಸ್ ಆಗಿದೆ ಅಂದ್ರೆ ಅಲ್ಲಿ ಹೋಗಿ ಸೇರುವುದು ಕಷ್ಟ. ಸೊ ಹೃದಯದಲ್ಲಿ ಅವರು ಕೊಟ್ಟಿದ್ದ ಮಾತು ಪ್ರಕಾರ ನಾನು ತುಡಿಯಿಂದ ಹೋಗಿರುವ ಮಾತು ನಾನು ಮೀರಲ್ಲ. ಅವ್ರು ಹೇಳಿದ್ದಾರೆ, ನಾನು ತಿರ್ಗ ಬರ್ತೀನಿ, ಸಿದ್ಧ ಮಾಡಿದೊಂದು ಜಾಗ, ತಿರ್ಗ ಬಂದು ನಿನ್ನಲ್ಲಿ ಕರ್ಕೊಂಡು ಹೋಗಿ. ಯಾಕೆ ನಮ್ಮ ದಾರಿ ಗೊತ್ತಿಲ್ಲ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಾತು ಕೊಟ್ಟಿರೋ ದೇವರ ಕೃಪೆ ನಮ್ಮ ಜೊತೆಗೆ ಇರುವಾಗ ನಮ್ಮ ಹೃದಯ ಕಳವಳಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಪ್ರಪಂಚ ತಲೆಕೀಳಾಗಿರ್ಲಿ, ನಮ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮುಖಾಂತರವಾಗಿನ ಸಹಾಯ ಹೋಗ್ಬೇಕು, ನಮ್ಮ ಮುಖಾಂತರವಾಗಿನ ಅವ್ರಿಗೊಂದು ಧೈರ್ಯ ಹೋಗ್ಬೇಕು. ಧೈರ್ಯವಾಗಿರಿ, ಭಯಪಡಬೇಡ. ಇದೊಂದು ಅವಕಾಶ ನಮಗೆ ಸುವಾರ್ಥ ಸಾರೋದಕ್ಕೆ. ಎಲ್ಲ ವಿಷಯ ಆ ರೀತಿಯಾಗಿದೆ. ಏನು ಬೇಕೆಂದ್ರೆ ಆಗಲಿ, ಅದೇ ನಾನು ತಿರುಗಿ ಹೇಳ್ತೀನಿ. ಬರೋ ವರ್ಷ 2016 ಏನಾಗೋದು ನಮ್ಗೆ ಹೇಳಕ್ಕೆ ಆಗಲ್ಲ. ಇದು ಒಂದು 2016-17 ಆಗೋದಕ್ಕೆ ಒಂದು ಗುರುತು ವಿಷಯ ಮಾಡಿಟ್ಟಿದ್ದಾರೆ. ತಿರುಗಿ ನಾನು ಹೇಳ್ತೀನಿ, ರಕ್ತಚಂದ್ರ ಎಂಬ ವಿಷಯ ಮರಿಬೇಡ. ಅದು ಇದೇ ಲಾಸ್ಟ್ ಆಯಿತು. 2014-2015 ಇನ್ನು ಮುಂದಕ್ಕೆ ಇದು ಇಲ್ಲ. ಇದೆಲ್ಲ ಒಂದೊಂದೊಂದೊಂದು ಗುರುತು ತೋರಿಸ್ತಾರೆ. ಅದಾದ ವಿಷಯ ನಮ್ಮ ಬಿಟ್ಟು ಹೋಗುತ್ತೆ. ನಾವು ಎಚ್ಚರಿಕೆಯಾಗಿ ಜೀವನ ಮಾಡಬೇಕು. ದೇವರ ವಿಷಯದಲ್ಲಿ ಅಕ್ರಮ ಎಂಬುದು ಇರಬಾರದು. ನಾನು ತಿರುಗಿ ಹೇಳ್ತೀನಿ. ಇಲ್ಲಂದ್ರೆ ಕ್ರಿಸ್ತಿಯ ಜೀವನ ಮಾಡಿ ಪ್ರಯೋಜನ ಇಲ್ಲದ ಕಾಲ ಸಮೀಪ ಬರುತ್ತೆ. ಮತ್ತವರದು ಮಾತು ಕೇಳಿ ನಮ್ಮ ನಂಬಿಕೆ ಆ ಥರ
ಅವರು ಆ ವಿಷಯದಲ್ಲಿ ಇದು ಬೇಡ. ಒಂದೇ ವಿಷಯ ನಾನು ಜ್ಞಾಪಕ ಮಾಡಕ್ಕೆ ಹೇಳ್ತೀನಿ. ಎಲ್ಲಾರು ಹೆಸರು ಮುಂದೆ ಅಪೋಸ್ತಲರು, ದೀರ್ಘದರ್ಶಿ, ಅಪೋಸ್ತಲ, ಡಾಕ್ಟರ್, ಫಲಾನ ಹೆಸರು ಬರೀತಾರೆ. ಈಗ ಇವರೆಲ್ಲರೂ ದೀರ್ಘದರ್ಶಿಗಳು, ಎಲ್ಲರೂ ಪವಿತ್ರಾತ್ಮ ಜೊತೆಗೆ ವಾಸ ಮಾಡುವವರು. ಕೆಲವರು ಪ್ರಾರ್ಥನೆ ಮಾಡುವ ಯೇಸು ಕ್ರಿಸ್ತು ಮಂಡಿಗಾಲ ಹಾಕಿ ಅವ್ರ ಜೊತೆಗೆ ಪ್ರಾರ್ಥನೆ ಮಾಡ್ತಾರೆ ಬೆಡ್ರೂಮಲ್ಲಿ ಬಂದು. ಈ ಚನ್ನಪಟ್ಟಣದಲ್ಲಿ ಈ ಒಂದು ಮಳೆ ಬಂದು ಇಷ್ಟು ನಷ್ಟವಾಗುವ ವಿಷಯ ಒಂದು ಪ್ರವಾದಿತ ದೇವರು ಹೇಳಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ವಾಕ್ಯದಲ್ಲಿ ಏನಿದೆ? ನಾನು ಪ್ರಪಂಚದಲ್ಲಿ ಒಂದು ವಿಷಯ ಮಾಡುದಂದ್ರೆ ಅದು ನನ್ನ ಸೇವಕರಕ್ಕೂ ಏಳಿಗೆನೆ ನಾನು ಮಾಡುವುದು. ಅಪ್ಪ ಯಾರಿದಲ್ಲಿ ಸೇವಕರು? ನಾವು ಯೋಚನೆ ಮಾಡಬೇಕು. ಇವರೆಲ್ಲ ಭೂವನ್ನು ಮಾಡುವಾಗ ಜನಗಳು ತಲೆಗಳ ಬಿದ್ದೋಗುತ್ತೆ, ಅದು ಅದೆಲ್ಲ ಆಗುತ್ತೆ. ಇಲ್ಲಿ ಅಪ್ಪ ಇದೆಲ್ಲ ಯಾವ್ದು ಆತ್ಮ? ಕಣ್ಣು ತೆರೆಯಲು ಮಾಡಿ ನೋಡಿರಿ ಈ ಪ್ರಪಂಚ. ಇದೆಲ್ಲ ಯಾವ್ದು ಆತ್ಮ? ಪವಿತ್ರ ಆತ್ಮನ ಇಲ್ಲ ಅಶುದ್ಧ ಆತ್ಮನ ಈ ಮಾಡುವುದು? ನಿಜವಾಗಿ ಇವ್ರ ಜೊತೆಗೆಲ್ಲ ಪವಿತ್ರ ಆತ್ಮ ಇದೆ ಅಂದ್ರೆ ಒಂದು ವ್ಯಕ್ತಿಯಾಗಲಿ ಎಚ್ಚರಿಸಬೇಕಾಯ್ತು. ಒಂದು ವ್ಯಕ್ತಿನ ಎಲ್ಲರೂ ಹೇಳಿ, ಒಂದು ವ್ಯಕ್ತಿ. ಎಲ್ಲ ಪರಲೋಕ ಹೋಗ್ತಾರೆ, ಬರ್ತಾರೆ, ಏನೇನೋ ಹೇಳ್ತಾರೆ. ಒಂದು ವ್ಯಕ್ತಿ ಹೇಳ್ಬೇಕಾಯ್ತು. ಡಿಸೆಂಬರ್ 2ನೇ ತಾರೀಕಿಂದ 4ನೇ ತಾರೀಕು ತನಕ ಚೆನ್ನೈಯಲ್ಲಿ ಮಳೆ ಬರುತ್ತೆ, ಹುಷಾರಾಗಿರ್ರೀನೋ ಹೇಳಬೇಕಾಯ್ತು. ಯಾರಲ್ಲಿ ಹೇಳಿದಾರ? ಅದು ವಾಕ್ಯದಲ್ಲಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನೋಡಿ ಹೇಳಿದ್ದಾರೆ. ಅದೇ ತರ ಆಯ್ತು ವಿಷಯ. ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಎಲೀಷ ಹೇಳಿದ್ರು, ನಾಳೆ ಈ ಸಮಯ ಮುಂದೆ ಇಸ್ರೇಲ್ ಜನ ಹೊಟ್ಟೆಲ್ಲ ತುಂಬುತ್ತೆ. ಆಯ್ತು, ಯೆಹೋಷಾಫಾತ್ ರಾಜ ಕಾಲದಲ್ಲಿ ಎಲ್ಲ ಯಾವ್ದು ಬೇಕಂದ್ರೆ ವಾಕ್ಯದಲ್ಲಿ ನೋಡಿ, ಪಕ್ಕ ಪಕ್ಕ ಕರೆಕ್ಟ್ ಆಯ್ತು. ಈಗ ಇಲ್ಲಿ ಇದೆಲ್ಲ ಇವರು ಜನಗಳ ಏಮಾರಿಸೋದಕ್ಕೆ ಹೇಳುವ ಸುಳ್ಳು. ಅದೇ ನಾನು ಹೇಳುವುದು. ದೇವರು ಮಾತು ಮೀರೋದು ದೇವರಲ್ಲ, ನಮ್ಮ ದೇವರು. ಈ ಜನಗಳು ಮಾತು ಮೀರ್ತಾರೆ. ಅದಕ್ಕೇನು ಹೇಳುವುದು? ಗಲಗಲ ಬೇಡ. ವಾಕ್ಯದಲ್ಲಿ ನಿಮ್ಮ ಚಿಂತೆ ಇರಬೇಕು. ಅವರು ಏನು ವಾಗ್ದಾನ ಮಾಡಿದಾರೋ ಈ ಕಾಲಕ್ಕೆ ಅನುಸಾರವಾಗಿ ಅದೇನ ತಿರುಗಿ ಹೇಳ್ತೀನಿ. ನಾವೀಗ ಕಡೆ ಕಾಲದಲ್ಲಿದೆ, ಈ ಕಾಲಕ್ಕೆ ಅನುಸಾರವಾಗಿರುವ ವಿಷಯ ನೋಡಬೇಕು. ಆ ವಿಷಯ ನೋಡಿದ್ರೆ ಇದು ನಮಗೆ ತುಂಬಾ ಅವಶ್ಯಕತೆ ಇರುವ ವಿಷಯ. ಆಮೇಲೆ ಮತ್ತಾಯ ಸುವಿಶೇಷ 28ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲವನ್ನು ಕೈಗೊಳ್ಳುವ ಹಾಗೆ ಅವರಿಗೆ ಬೋಧಿಸಿರಿ. ಮತ್ತು ಈಗ ಲೋಕ ಅಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂದನು. 2 ಆಜ್ಞೆಯಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿರೋ ವಿಷಯ ಎಲ್ಲ ನೀವು ಅವರಿಗೆ, ಅವರೊಂದು ಯಾರು ಹೊಸದಾಗಿ ಬರುವರು, ನೀವೆಂಬುದು ಯಾರು ಹೇಳಿಕೊಡ್ತಾರೋ ಆ ವ್ಯಕ್ತಿ. ನಾನು ನಿಮಗೆ ಹೇಳಿಕೊಟ್ಟ ವಿಷಯಗಳೆಲ್ಲ ಹೇಳಿಕೊಡ್ರಿ. 2ನೇದು ಭಯಬೇಡ. ಪ್ರತಿದಿನ ಲೋಕಾಂತ್ಯ ತನಕ ನಾನು ನಿಮ್ಮ ಜೊತೆಗೆ. ಲೋಕಾಂತ್ಯ ತನಕ ಸ್ವಲ್ಪ ಕಾಲ ಅಲ್ಲ. ನೀ ನನ್ನಲ್ಲಿ ವಿಶ್ವಾಸದಲ್ಲಿ ಇರುವ ಕಾಲ ಮಾತ್ರ ಅಲ್ಲ, ನಾವು ಅವರಲ್ಲಿ ವಿಶ್ವಾಸದಲ್ಲಿ ಬಂದು ಹೊರಗಡೆ ಹೋಗ್ಲಿ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ನಾವು ನೋಡಿರೋದು ಕೃಪೆ ನಮ್ಮ ಜೊತೆಗೆ ಇದೆ. ಯಾಕೆ? ಯಾವಾಗ ನಮ್ಮ ಮನೆ ತಿರುಗ್ತೀವೋ ಆವಾಗ ನಮ್ಮನ್ನು ಕ್ಷಮಿಸೋದಕ್ಕೆ, ನಮ್ಮನ್ನು ತಿರುಗಿ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನಾನು ಒಳ್ಳೆ ಕುರುಬಂದು ಕದ ಪ್ರಕಾರ ಒಂದು ಕೆಟ್ಟೋಯ್ತು, ಒಂದು ಕುರಿ 99 ಒಳ್ಳೆ ದಾರಿಯಲ್ಲಿ ಬಂದಾಯ್ತು, ಒಂದು ಮಿಸ್ ಆಯಿತು. ಆಗಿಲ್ಲ, ಆ ಕುರುಬ ಏನು ಮಾಡಿದ್ದಾನೆ? ಆ ಒಂದನ್ನು ಹುಡುಕಿ ಹೋಗಿ ಕರ್ಕೊಂಡು ಬರ್ತಾನೆ. ಯಾವ್ದು ರೀತಿಯಲ್ಲಿ ಕರ್ಕೊಂಡು ಬರ್ತಾನೆ? ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಸೊ ಆ ರೀತಿಯಾಗಿ ಅವರಿದ್ದಾರೆ. ಈಗ ಅದಕ್ಕೆ ಒಂದು ವೇಳೆ ನಾವು ಯೋಚನೆ ಮಾಡಿ ನೋಡಿ, ಆ ಕುರಿ ಎಲ್ಲಿದ್ದೇನೆ ಯಾರು ಗೊತ್ತಾಗುತ್ತೆ? ಯಾವ್ದು ರೀತಿಯಲ್ಲಿ ಗೊತ್ತಾಗುತ್ತೆ? ಅದು ಶಬ್ದ ಮಾಡಿರ್ಬೇಕು, ಆವಾಗ ಗೊತ್ತಾಗೋದು ಇಲ್ಲಿದೆ. ಅದೇ ರೀತಿಯಾಗಿ ಒಂದು ವೇಳೆ ನಾವು ದಾರಿ ಬಿಟ್ಟು ಹೋಗಿದೆ ಅಂದ್ರೆ ದೇವರೇ ನಾವು ಕರೆದು ನೋಡಿ, ಆ ಸಮಯ ವಿಶ್ವಾಸ ಇದು ಭಾಗ್ಯ ಕೃಪೆ ಅವನ ಜೊತೆಗೆ ಬರುತ್ತೆ. ಇದಕ್ಕೆ ನಮ್ಮ ಜೊತೆಗೆ ಅವರಿದ್ದಾರೆ. ಇನ್ನೊಂದು ನಮ್ಮ ಜೊತೆಗೆ ಇತ್ತು, ದಾರಿ ತಪ್ಪಿ ಹೋಗೋದ್ರಿಂದ ಅವರು ನಮ್ಮನ್ನು ಕಾಪಾಡಿ ಒಳ್ಳೆ ದಾರಿ ಕರ್ಕೊಂಡು ಹೋಗಿ ಅವ್ರು ಮಾತು ಕೊಟ್ಟಿದ್ದಲ್ಲ, ನಾನು ಇರುವ ಜಾಗದಿಂದ ಕರ್ಕೊಂಡೋಗಿ ಸೇರಿಸ್ತೇನೆ. ಆ ವಿಷಯ ನೆರವೇರೋದಕ್ಕಾಗಿ ನಮ್ಮ ಜೊತೆಗೆ ಅವರಿದ್ದಾರೆ. ತಿರುಗ ನಾನು ಹೇಳ್ತೀವಿ, ಕಣ್ಣೀರು ಒರೆಸುವ ಕಾಲ ಅಲ್ಲ ಈ ಕಾಲ, ವಾಸಿ ಮಾಡೋ ಕಾಲ ಅಲ್ಲ ಈ ಕಾಲ. ವಾಸಿ ಎಲ್ಲ ಆಗುತ್ತೆ,
ಅದು ತುಂಬ ದೊಡ್ಡದಾಗಿ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಾಕ್ಷಿಗೆ ಬಾಬಾ ಬಾಬಾ ಬಾ ಹೇಳಿ ಮೈ ಕೊಟ್ಟು ನಾನು ಇಲ್ಲಿ ಬರೋ ಕಾಲು ನೋವಿತ್ತು, ಸೊಂಟೆ ನೋವಿತ್ತು, ತಲೆ ನೋವಿತ್ತು, 5 ವರ್ಷದ ಹೊಟ್ಟೆ ನೋವಿತ್ತು, ಈಗ ಅದು ವಾಸಿ ಆಯಿತು, ಯೇಸುನಾಮ ಸ್ತೋತ್ರ ಹಾಕೋ ನೆಕ್ಸ್ಟ್ ಬಾ. ಇದು ಬೇಡ. ಯಾಕೆಂದ್ರೆ ನೀವು ಮತ್ತೆ ಜಾಗದಲ್ಲಿ ನೋಡಿದಂದ್ರೆ ಅವರು ಅದನ್ನೇ ಹೇಳುವುದು. ನಾನು ಈ ದೇವಸ್ಥಾನ ಬರುವಾಗ ನಾನು ಈ ಭಸ್ಮ ಬಾಯಲ್ಲಿ ಹಾಕಿದ್ದು, ಈ ಶೂಲದಲ್ಲಿ ನಾನು ನಿಂಬೆಣ್ಣೆ ಹಾಕಿದ್ದು, ನನಗೆ ಹೊಟ್ಟೆ ನೋವು ಹೋಯ್ತು, ಬನ್ರಿ ಎಲ್ಲರೂ ಇಲ್ಲಿ. ಏನು ವ್ಯತ್ಯಾಸ? ಈಗ ಅವರು ಒಂದು ಕಡೆ ಇಳ್ತಾರೆ, ನೀವು ಒಂದು ಕಡೆ ಇಳ್ತೀರಾ. ಟಗ್ ಆಫ್ ವಾರ್. ಇವಾಗ ಸ್ಪೋರ್ಟ್ಸ್ ಅಲ್ಲಿ ಇದೆಲ್ಲ ಒಂದು ಕೈರು ಕೊಟ್ಟು ಒಂದು ಕಡೆ ಎ ಸೆಕ್ಷನ್ ಒಂದು ಕಡೆ ಬಿ ಸೆಕ್ಷನ್ ಇಳಿಯೋದು, ಆ ರೀತಿ ಆಯ್ತು. ಈಗ ಧೈರ್ಯವಾಗಿ ಹೇಳಿ, ಯೇಸುನ ನಂಬುವಾಗ ಮಾತ್ರ ನೀವು ಪರಲೋಕ ಹೋಗ್ತೀರಾ. ನೀವು ವಾಸಿ ಆಗುತ್ತೋ ವಾಸಿ ಆಗಿಲ್ಲ ನನಗದು ಬೇಕಾಗಿಲ್ಲ. ನಿಮ್ದು ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಸೋತೋಯ್ತು ನನಗದು ಬೇಕಾಗಿಲ್ಲ. ಮಕ್ಕಳು ಹುಟ್ಟಿಲ್ಲ ನನಗೆ ಬೇಕಾಗಿಲ್ಲ. ಈ ಪ್ರಪಂಚ ಬಿಟ್ಟು ಹೋಗಿದಂದ್ರೆ ಪರಲೋಕ ಹೋಗಿ ಸೇರೋದಕ್ಕೆ ಯೇಸು ತವರ ಬೇರೆ ಯಾರು ಇಲ್ಲ. ಇದು ಅವ್ರಿಗೆ ಹೇಳಲು ಸಾಧ್ಯ ಇಲ್ಲ. ಪ್ರಪಂಚ ಕಡೆ ಅಂದ್ರೆ ತನಕ ಪ್ರತಿದಿನ ಒಂದೊಂದು ಸೆಕೆಂಡ್ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ದೇವರಿರಲಿಲ್ಲ. ಸಾಯಂಕಾಲ 6 ಗಂಟೆ 7 ಗಂಟೆಗೆ ಆಡಾಡಿ ಗೃಹಕ್ಕೆ ಬಿಡಬೇಕು, ಅಲ್ಲಿ ನಿದ್ರೆ ಮಾಡಬೇಕು. ಅವರು ಬೆಳಗ್ಗೆ 4 ಗಂಟೆಗೆ നല്ല ಮ್ಯೂಸಿಕ್ ಎಲ್ಲ ಕೊಟ್ಟು ಎದ್ದು ಸ್ನಾನೆಲ್ಲ ಮಾಡಿಸಿ ಕೊಂಡು ಹಾಕಿ ಇರಬೇಕು ಇಲ್ವಾ? ನೀವು ನೋಡ್ಬೋದು ಸಗಣಿಯಲ್ಲಿ ಸ್ನಾನ ಮಾಡಿಸ್ತಾರೆ, ಏನೇನೋ ವಿಷಯದಲ್ಲಿ ಸ್ನಾನ ಮಾಡ್ತಾರೆ, ಅದಕ್ಕೆಲ್ಲ ಅಭಿಷೇಕ ಹೆಸರು ಕೊಡ್ತಾರೆ. ಅದೆಲ್ಲ ಮಾಡಿ ಈಗ ಶುರು ಆಯ್ತು. ಲೇಟಲ್ಲಿ ಹಾಕಿದ್ರೆ ಜನಗಳು ಕ್ಯೂ ನಿಂದಾಯ್ತು. ನಮ್ಮ ದೇವರು ನಿದ್ರೆ ಮಾಡೋ ದೇವರಲ್ಲ. ಆಮೇನ್. ಆಗಲೇ ಇರುಳು ನಮ್ಮನ್ನು ಕಾಯ್ಕೊಂಡಿರೋ ದೇವರು. ಆಮೇನ್. ಆ ದೇವರು ನಮ್ಮ ದೇವರು. ಬೆಳಗ್ಗೆ ಅವ್ರಿಗೆ ನಿದ್ದೆ ಯಾರು ಹೋಗಿ ಮ್ಯೂಸಿಕ್ ಕೊಟ್ಟು ಎಬ್ಬಿಸಿ ಬರಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಜಾಗ್ರದಲ್ಲಿ ಇದ್ದಾರೆ ಅವ್ರ ಮಕ್ಕಳಿಗಾಗಿ. ಇದು ಅವ್ರಿಗೆ ಹೇಳಕ್ಕಾಗಲ್ಲ. ಒಳ್ಳೆ ನೇರ ಕೆಟ್ಟ ನೇರ, ಒಳ್ಳೆ ದಿನ ಕೆಟ್ಟ ದಿನ ನಮ್ಗೆ ಅದು ಇಲ್ಲವೇ ಎಲ್ಲ ವಿರೋಧವಾಗಿ ಮಾಡಬೇಕು. ಏನು ಆಗಲ್ಲ. ದೇವರು ನಮ್ಮ ಜೊತೆಗೆ ಇದೆ. ಆ ರೀತಿಯಾಗಿ ದೇವರ ತೋರಿಸುವ ಕಾಲ ಈ ಕಾಲ. ಹಣ ಆಸ್ತಿ ತೋರಿಸಿಲ್ಲ ದೇವರಕ್ಕೆ ಯಾರು ಕರಿಬೇಡ, ಅದೆಲ್ಲ ನಾಸ್ತಿಕರಿಗಿದೆ. ದೇವರು ಇಲ್ಲ ನೀ ಹೇಳೋವರೆಗೂ ನಮ್ಮಿಂದ ಅಧಿಕವಾಗಿ ಹಣ ಇದೆ, ಆಸ್ತಿ ಇದೆ, ಸೈಂಟಿಸ್ಟೇ ಇದ್ದಾರೆ. ಅವ್ರ ಹತ್ರ ಹೋಗಿ ಯಾವ್ದು ನೀನು ಹೇಳ್ತೀರಾ? ನನಗೇನು ಕಷ್ಟ ಇಲ್ಲ, ಹೋಗಿ ನಿಮ್ಮ ದೇವ್ರ ನಮ್ಗೆ ಬೇಡ, ನಿಮ್ಗೆ ಅರ್ಥ ನಮ್ಗೆ ಬೇಡ ಅಷ್ಟೇ. ಕಣ್ಣೀರು ಹೊರಿಸ್ತಾರೆ, ಕಣ್ಣೀರೆಲ್ಲ ಬರಲ್ಲ. ನಮ್ಗೆ ಬಂದ ಮೇಲೆ ಹೊರಿಸೋದು, ಕಣ್ಣೀರೇ ಬರಲ್ಲ ಬಿಡಿ. ಏನ್ ಹೇಳ್ತೀರಾ? ಈ ದೇವ್ರ ಕಥೆ ವ್ಯತ್ಯಾಸ. ಈ ಕಾಲ ಹಳೆ ಕಾಲದಲ್ಲಿ ಈ ರೀತಿಯಾಗಿರೋ ವಿಷಯ ಜನಗಳಿಗೆ ಹೇಳಿ 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 ಅದು ಒಂದು ಏನೋ ಒಂದು ಸ್ಟ್ರೈನ್ ಆಗಿ ನಮ್ಮ ಬ್ರೈನಲ್ಲಿ ಇರಬೇಕು. ಈಗ ಯಾವ್ದು ವಿಷಯ ಆಗಲಿ ನಮ್ಮ ಚಿಂತೆಯಲ್ಲಿ ಇದಿರ್ಬೇಕು. ಅವ್ರು ನನ್ನ ಜೊತೆಗೆ ಇದ್ದಾರೆ. ಈ ನಷ್ಟಕ್ಕೆ ಏನೊಂದು ವಿಷಯ ಇದೆ, ನಮ್ಮ ಜೊತೆಗಿದ್ದಾರೆ ಅವರು. ಆ ಒಂದು ಚಿಂತೆ ನಮ್ಗೆ ಇರುವಾಗನೇ ನಮ್ಗೆ ಬೆಲೆ ಬರುತ್ತೆ, ಇಲ್ಲ ನಮ್ಗೆ ಬೆಲೆ ಬರಲ್ಲ. ಯಾಕಂದ್ರೆ ಸಾತಾನ್ ಅವನಿಗೂ ಗೊತ್ತು ಸಮಯ ಸ್ವಲ್ಪನೇ, ಜಾಸ್ತಿ ಇಲ್ಲ, ಕಡಿಮೆ ಆಯ್ತು. ಈಗ ಏನೇ ಒಂದು ಪ್ರೆಷರ್ ಕೊಟ್ಟು ಇವ್ರ ನನ್ನ ಕಡೆ ಇಳಿಬೇಕು ಎಂಬ ಚಿಂತನೆ ಸಾತಾನಕ್ಕೆ ಇರೋದು. ನಾವು ಅದೇ ಪವರಲ್ಲಿ ಇರಬೇಕು. ಕಣ್ಣೀರು ಒರೆಸೋದು ವಾಸಿ ಮಾಡೋದು ಅವನು ಒರೆಸಿ ವಾಸಿ ಮಾಡ್ತಾನೆ. ಅದಕ್ಕೆ ನಾನು ಉದಾಹರಣೆ ಹೇಳಿದ್ದು, ಚೆನ್ನೈಯಲ್ಲಿ ಇದಾಗೋದು ಒಂದು ವ್ಯಕ್ತಿ ಹೇಳಿದ, ಇಲ್ಲಪ್ಪ ಇದೆಲ್ಲ ಮಾಡಿದ ಯಾರಪ್ಪ. ನಾವು ಆ ವಿಷಯ ಒಳ್ಳೆ ಮಾತು ಅವ್ರು ಹೇಳಿದ್ದಾರೆ. ಎಚ್ಚರಿಕೆಯಾಗಿ ಇಲ್ಲಂದ್ರೆ ನಾವು 89ನೇ ಅಧ್ಯಾಯದ ಕೀರ್ತನೆ ನೋಡಿದಲ್ಲ, ಈ ಥರ ಆಗಿದೆ ಅಂದ್ರೆ ನಂಬಿಕೆ ಇದೆ. ಇಲ್ಲ ಅಂದ್ರೆ ಏನೇನಾಗುತ್ತೆ. ಅದೇ ರೀತಿಯಾಗಿ ಈ ರೀತಿಯೆಲ್ಲ ದೇವರನ್ನು ಮಾಡ್ತಾರೆ. ಒಂದು ವೇಳೆ ನಮ್ಗೆ ಈ ವಿಷಯದಲ್ಲಿ ಎಚ್ಚರಿಕೆ ಇಲ್ಲ ಎಂದ್ರೆ, ಅದು ಹೊಸ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಿದ್ದಾರೆ. ಆ ವಿಷಯ ನಾವು ನೋಡೋಣ. ನಾವು ಅನೇಕ ವಿಷಯ ನೋಡಿ ಆಯಿತು. ಈಗ ನಾನು ಹೇಳಿದ ಲಾಸ್ಟ್ ಕೆಲ ವಿಷಯ ಮಾತ್ರ. ಇದು ಕಡೆಗಾಲದಲ್ಲಿ ಈಗ ನಾನು ತಿರುಗಿ ಹೇಳ್ತೀನಿ, ಕಣ್ಣೀರು ಒರೆಸುವ ಸರಿ ಬಿಡುವ ಕಾಲವಲ್ಲ ಇದು. ನಮ್ಗೆ ಚೆನ್ನಾಗಿ ಗೊತ್ತಿರೋ ವಿಷಯ, ಗೊತ್ತಿಲ್ಲದ ವಿಷಯ ಎಲ್ಲ ಎಲ್ಲರಿಗೂ ಬೈಹಾಟ ಗೊತ್ತು. ಆಗ ಅದು ಭಾಗ ನಮಗೆ ಡೀಪ್ನೆಸ್ ಆಗಿ ಥಿಂಕಿಂಗ್ ನಮಗಿಲ್ಲ. ಅದೇ ವಿಷಯ. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ ನಾವು ನೋಡಿದ್ದು, ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಬಂದೆ ಅಂದ್ರೆ ಅವನ ಸಂತತಿ ತಲೆ ಅಂದ್ರೆ ಏನಾಗುತ್ತೆ, ಇಲ್ಲಂದ್ರೆ ಏನಾಗುತ್ತೆ, ವಿಶ್ವಾಸಇದೆ ಅಂದ್ರೆ ಏನಾಗುತ್ತೆ. ಹೊಸ ಒಡಂಬಡಿಕೆಯಲ್ಲಿಯೂ ಅದೇ ತರ ಅದೇ ಪದಗಳು ಅವ್ರು ಉಪಯೋಗಿಸ್ತಾರೆ ಅವರು. ಈಗ ನಾವು ಯಾವ್ದು ರೀತಿಯಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಎಲ್ಲರೂ ಯಾರು ಸಾತಾನೆ ಬಾಣಿ ಯಾರು ಕರೆಯಲ್ಲ, ಕರೀತಾರೆ ಕ್ರೈಸ್ತರು ಕರೆಯಲ್ಲ.
ಆಗ ಯೇಸುನ ಕರೆಯೋದು ಅಲ್ಲಿ ಯೇಸು ಇದೆ ಇಲ್ಲ ನಮ್ಗೆ ಗೊತ್ತಾಗಬೇಕು. ಅದೇ ವಿಷಯ. ಯಾಕೆಂದ್ರೆ ಸೈತಾನ್ 2ನೇ ಕೊರಿಂಥರ್ 11ನೇ ಅಧ್ಯಾಯ ನೋಡುವಾಗ ಅವ ಯಾವ ರೀತಿಯಲ್ಲಿ ಬರ್ತಾನೆ? ಬೆಳಕಿನ ದೂತನಾಗಿ ಬರ್ತಾನೆ. ಅಪ್ಪ ನಾವು ಎಚ್ಚರಿಕೆಯಾಗಿರ್ಬೇಕು. ಬೆಳಕಿನ ದೂತನ ಸೈತಾನಲ್ಲ, ಬೆಳಕಿನ ದೂತನ ವೇಷದಲ್ಲಿ ಬರ್ತಾನೆ. ಅದೇ ನಾವು ಅನೇಕರಿಗೆ ಆ ಡಿಫ್ರೆನ್ಸ್ ಅನ್ನು ಗೊತ್ತಿಲ್ಲ. ಕೆಲವರು ತಿಳ್ಕೊಳ್ಳೋದು ಬೆಳಕಿನ ದೂತನ ಸೈತಾನ ಅಲ್ಲ, ಬೆಳಕಿನ ದೂತನದು ವೇಷದಲ್ಲಿ ಬರ್ತಾನೆ. ಸೊ ನಾವು ಎಚ್ಚರಿಕೆಯಾಗಿ ಇರಬೇಕು. ಆ ಎಚ್ಚರಿಕೆ ವಿಷಯವಾಗಿ ನಾವು ನೋಡ್ಬೇಕಂದ್ರೆ 7ನೇ ಸುವಿಶೇಷ 18ನೇ ವಾಕ್ಯದಿಂದ 23ನೇ ವಾಕ್ಯ ತನಕ. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಇಲ್ಲವೇ ಕೆಟ್ಟ ಮರವು ಒಳ್ಳೆ ಫಲವನ್ನು ಕೊಡಲಾರದು, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವು ಕಡಿಯಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ಆದುದರಿಂದ ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ. ಕರ್ತನೆ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. ಆ ದಿನದಲ್ಲಿ ಕರ್ತನೆ ನಿನ್ನ ಹೆಸರಿನಲ್ಲಿ ನಾನು ಪ್ರವಾದಿಸಲಿಲ್ಲವೇ ಮತ್ತು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ ಇದಲ್ಲದೆ ನಿನ್ನ ಹೆಸರಿನಲ್ಲಿ ಬಹಳ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಬಹಳ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ ನಾನು ನಿಮ್ಮನ್ನು ಎಂದಿಗೂ ಅರಿಯೆನು. ದುಷ್ಟತನ ಮಾಡುವ ನೀವು ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳಿ ಬಿಡುವೆನು. ನೋಡಿದ್ರ, ಇದು ಹಳೆ ಒಡಂಬಡಿಯಲ್ಲಿ ನಾವು ನೋಡಿದ್ದು. ಇವಾಗ ಬೇರೆ ರೀತಿಯಾಗಿ ಹೊಸ ಒಡಂಬಡಿಯಲ್ಲಿ ಅದೇ ವಿಷಯ ನಮಗಾಗಿ ಹೊಸ ಒಡಂಬಡಿ ಕಾಲದಲ್ಲಿ ಇವರಿಗಾಗಿ ಹೇಳಿದೆ. ಮೊದಲನೇದು ಏನಿದೆ? ಒಳ್ಳೆ ಫಲವನ್ನು. ಒಳ್ಳೆ ಮರವು ಕೆಟ್ಟ ಫಲವನ್ನು ನೋಡಿ, ಒಳ್ಳೆ ಮರ ಯಾವಾಗಲೂ ಕೆಟ್ಟ ಫಲ ಕೊಡಲ್ಲ. ಕೆಟ್ಟ ಮರನೇ ಕೆಟ್ಟ ಫಲದಲ್ಲಿ ಸರಿಯಾಗಿಲ್ಲ ಅಂತ ಗೊತ್ತಾಗಿತ್ತಂದ್ರೆ ಆ ಮರ ಕೆಟ್ಟದನ್ನ ಆವಾಗನೇ ತಿಳ್ಕೊಬೇಕು. ಈ ಕನಿ ಬಿಟ್ಟು ನೆಕ್ಸ್ಟ್ 6 ತಿಂಗಳಲ್ಲಿ ಒಳ್ಳೆ ಕನಿ ಕೊಡ್ತಾರೆ. ನೋಡಿ, ಕೊಟ್ಟಿಲ್ಲ ಅಂದ್ರೆ 2, 3, 4 ವರ್ಷ ನೋಡಿ. ಉದಾಹರಣೆ ನಾನು ಹೇಳೋದು, ಅರ್ಥ ಆಯ್ತಾ? ಅವ್ರು ಎಚ್ಚರಿಸ್ತಾರೆ. ಇಲ್ಲಂದ್ರೆ ನಾನು ಅದು ಕಟ್ ಮಾಡಿ ಏನ್ ಮಾಡ್ತೀನಿ? ಬೆಂಕಿಯಲ್ಲಿ ಬಿಸಾಕ್ತೀನಿ. ಅದು ಒಂದು ವಿಷಯ. ಆ ಕಣಿ ಏನಂದ್ರೆ ಕೆಳಗಡೆ ಬರುತ್ತದು ಇಲ್ವಾ? ನೆಕ್ಸ್ಟ್ ಏನಿದೆ? 20ನೇ ವಾಕ್ಯ. ಆದುದರಿಂದ ಅವರ ಫಲಗಳಿಂದ ನೀನು ಅವರನ್ನು ತಿಳಿದುಕೊಳ್ಳು. ಆ ಫಲ ನೋಡಬೇಕು. ಫಲ ಸರಿಯಾಗಿಲ್ವಾ? ತಿಳಿದುಕೊಳ್ಳಿರಿ. ಇದೆಲ್ಲ ನಿಜ ಇಲ್ಲ. ಅದೇ ವಿಷಯನ ತಿರುಗ ಹೇಳ್ತೀವಿ. ಎಲ್ಲರೂ ಹೆಸರು ಮುಂದೆ ದೀರ್ಘದರ್ಶಿ ಅಪ್ಪೋಸ್ತಲ ಹೆಸರು ಎಲ್ಲರೀಗ ಎಲ್ಲ ಪಾಸ್ಟು ದೀರ್ಘದರ್ಶಿ ಅಪ್ಪೋಸ್ತಲ ಆಯಿತು. ಇನ್ನು ಕೆಲವರು ಡಾಕ್ಟ್ರು, ಬಿಷಪ್ ಏನೇನು ಸೇರಿಸ್ಬೇಕು ಅವ್ರಿಗೆ ಗೊತ್ತಿಲ್ಲ, ಎಲ್ಲ ಸೇರಿಸ್ತಾರೆ. ಎಲ್ಲಿ ಹೋಯ್ತು ಇವ್ರದ್ದು ಫಲ? ಬಿಷಪ್ ಅಂದ್ರೆ ಓವರ್ಸಿಯರ್. ಚೆನ್ನಾಗಿ ನಮ್ಗೆ ಅರ್ಥ ಆಗಬೇಕು. ಓವರ್ಸಿಯರ್ ಅಂದ್ರೆ ಅವ್ರ ಕೆಳಗಡೆ ಅನೇಕ ಸಭೆಗಳಿದೆ. ಇವ್ರು ಎಲ್ಲ ಸಭೆಗೆ ನಿಮ್ಗೆ ಏನಪ್ಪ ಕೊರತೆ, ನಿಮ್ಗೆ ಏನು ಕೊರತೆ ಯಾರು ಕೇಳಿ ಅದಕ್ಕೆಲ್ಲ ಸರಿ ಮಾಡಿ ಬರೋರು ಬಿಷಪ್. ಒಂದು ಬಿಷಪ್ ತಿಮೋತಿ ಇದೆ ಬೈಬಲಲ್ಲಿ, ಫಿಲ್ಮಾನ್ ಒಂದು ಬಿಷಪ್ಪು. ಎಲ್ಲ ಕಡೆ ಕಳಿಸ್ತಾರೆ ಅವರು. ಅಲ್ಲಿ ಹೋಗಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸೊ ಅವರು ಕೊಡೋ ಇನ್ಫಾರ್ಮೇಶನ್ ಬಗ್ಗೆ ಇವ್ರು ಲೆಟರ್ ಬರೀತಾರೆ. ಇವರೆಲ್ಲ ಓವರ್ಸಿಯರ್ಸ್, ಇಲ್ಲ ಬಿಷಪ್. ನೀವು ಬಿಷಪ್ಪ? ಆ ರೀತಿಯಾಗಿ ಇಲ್ಲ. ಏನು ಫಲ ಇದೆ? ದೀರ್ಘದರ್ಶಿ ಯಾರು? ಮುಂದಕ್ಕೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ಬರೋ ವರ್ಷ ಏನಾಗುತ್ತೆ ಅನ್ನೋ ಕ್ರಿಸ್ಟಲ್ ಕ್ಲಿಯರ್ ಸ್ಪೆಸಿಫಿಕ್ ಹೇಳುವನೇ ದೀರ್ಘದರ್ಶಿ. ಎಲ್ಲ ಹೊಸ ಒಡಂಬಡಿಯಲ್ಲಿ ಇದೆ. ಫಿಲಿಪ್ಪರ ಒಂದು ವ್ಯಕ್ತಿ ಇಲ್ವಾ, ಒಂದು ಮನೆಗೆ ಬಂದದ್ದು. ಮನೆಗೆ ಬಂದು
ಒಂದು ಬೆಲ್ಟ್ ಒಂದು ಸೊಂಟೆಯಲ್ಲಿ ಹಾಕಿ ಈ ಬೆಲ್ಟ್ ಯಾರ್ದು ಆ ವ್ಯಕ್ತಿಗೆ ಈ ತರ ಆಗುತ್ತೆ, ಆಯ್ತಲ್ವಾ? ಕರೆಕ್ಟ್ ಆಯ್ತು. ಬರೋ ವರ್ಷ ನಮ್ಮ ದೇಶದಲ್ಲಿ ಪೂರ್ತಿ ಒಂದು ಬರಕಾಲ ಬರುತ್ತೆ, ಎಚ್ಚರಿಕೆ ಆಗಿರ್ರಿ. ಬಂತು, ಅದರಲ್ಲಿದೆ. ಆ ರಾಜಕಾಲದಲ್ಲಿ ಆ ಥರ ಆಯಿತು. ಎಲ್ಲಿದೆ ಈಗ ದೀರ್ಘದರ್ಶಿ ಎಲ್ಲಿದೆ ಫಲ? ಇಷ್ಟು ದೊಡ್ಡ ಆಪತ್ತು ಬಂದಿದ್ದು ಚೆನ್ನೈಗೆ, ಒಂದು ವ್ಯಕ್ತಿ ಆಗಿಲ್ಲ ಹೇಳಿದಾರ. ಎಲ್ಲಿದೆ ಫಲ? ದೀರ್ಘದರ್ಶನ ಹಾಕಿ ಏನು ಫಲ ಎಲ್ಲಿದೆ? ಮರ ಗೊತ್ತಾಗಬೇಕು, ಕನಿ ಇಲ್ಲ, ಮರ ಗೊತ್ತಾಗಬೇಕು ಇದು ಯಾವುದು. ನೆಕ್ಸ್ಟ್ ಏನಿದೆ? 21. ಕರ್ತನೆ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ. ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವುದು. ನೋಡಿದ್ರ, ಕರ್ತಾವೆ ಹೇಳ್ತಾನೆ. ಇದು ಎದಕ್ಕೆ ಸಮಾನ? ಜಪಕ್ಕೆ ಸಮಾನ. ನಾ ಜಪ ಮಾಡಬೇಡ ನೀ ಹೇಳೋದಕ್ಕೆ ಇಲ್ಲ. ನೀವು ಜಪ ಮಾಡುವಾಗ ನಿಮ್ಮ ಹೃದಯ ಜಪದಲ್ಲಿ ಇರಬೇಕು. ಮಾಮೂಲಾಗಿ ಇವ್ರು ಜಪ ಮಾಡಬೇಡ. ಕೆಲವ್ರು ಹೇಳ್ತಾರೆ ನಾಮಕೆ ವಾಸ್ತೇನು ಆ ಥರದ ಜಪ ಪ್ರಾರ್ಥನೆ ಮಾಡಬೇಕ. ಕೆಲವ್ರು ಇದೆ, ಒಂದು ಪರಿಚಯ ಇಲ್ಲ, ಏನೆಲ್ಲ ಒಂದು ವ್ಯಕ್ತಿ ಬರ್ತಾರ. ಒಂದು ವೇಳೆ ನಾವು ಒಂದು ಮನೆಗೆ ಹೋಗಿದಂದ್ರೆ ಅದು ವಿಶ್ವಾಸ ಮನೆ ಆಗಿರ್ಬೋದು, ಬರೀ ಮಾತಾಡುವಾಗ ಬೇರೆ ಯಾರೋ ಬರ್ತಾರೆ, ಅವ್ರು ಯಾರು ನಮ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಯಾರು ಇವ್ರಿಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ. ಇವ್ರಿಗೆ ಸ್ವಲ್ಪ ತಲೆಯಲ್ಲಿ ನೋವಿದೆ, ಅದೇನು ಪ್ರಾರ್ಥನೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ವ್ಯಕ್ತಿ ಯಾರು ನೀವು ಪ್ರಾರ್ಥನೆ ಮಾಡೋರಿಗೆ ಗೊತ್ತಿಲ್ಲ, ವಿಶ್ವಾಸಿಯ ಹೆಸರು ಏನು ಗೊತ್ತಿಲ್ಲ. ಸೊ ಒಂದು ಬೆಲೆ ಇಲ್ಲ, ಒಂದು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗಾಗಿ ಒಂದು ಪ್ರಾರ್ಥನೆ ಮಾಡಿ. ಏನಿಲ್ಲ, ಒಂದು ಫೋಟೋ ತೆಗಿರಿ ಅವ್ರದ್ದೊಂಥರ ಆ ರೀತಿಯಲ್ಲಿ ಆಯಿತು ಇಲ್ವಾ? ಒಂದು ಪ್ರಾರ್ಥನೆ ಮಾಡಿ. ಇವರು ಪ್ರಾರ್ಥನೆ ಮಾಡಿದ್ರೆ ದೇವರೇ ಎಲ್ಲಿ ಸೌಖ್ಯ ಸಿಗುತ್ತೆ? ಒಂದು ಮಾಮೂಲು ಪ್ರಾರ್ಥನೆ. ಆ ಥರ ನಾವು ಮಾಡಬಾರದು. ಇದು ಮುಂದೆ ವಿಷಯ, ಆ ಥರ ನಾವು ಮಾಡಬಾರದು. ಕರ್ತವ್ಯ ಸುಮ್ಮನೆ ಹೇಳಿ ಪ್ರಯೋಜನ ಇಲ್ಲ, ಅದಕ್ಕೊಂದು ಬೆಲೆ ಇದೆ. ಇಲ್ಲಿ ಯೇಸು ಕ್ರಿಸ್ತು ನಮ್ಮ ಕರ್ನಾಟಕ ದೇಶವನ್ನು ಆಸ್ವಾದಿಸಿ ಜೀಸಸ್ ಬ್ಲೆಸ್ ಅವರ್ ಕರ್ನಾಟಕ ಅಂತ ಹೇಳಿದ ಮೀಟಿಂಗಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ತನಕ 12 hours ಪ್ರೇಯರ್. ಕರ್ನಾಟಕಕ್ಕೂ ಬ್ಲೆಸ್ಸಿಂಗ್, ಅದು ಮುಂದೆ 4 ಮಾವಡಿಯಲ್ಲಿ ಬ್ಲೆಸ್ಸಿಂಗ್ ನೋಡಿ ಆಯ್ತಲ್ಲ, ಚೆನ್ನಾಗಿ ಬ್ಲೆಸ್ಸಿಂಗ್ ಬಂದಾಯಿತು ತಮಿಳ್ನಾಡಲ್ಲಿ. ಈಗ ಇಲ್ಲಿ ಬ್ಲೆಸ್ಸಿಂಗ್ ಆದ್ಮೇಲೆ ಇಲ್ಲಿ ಬಂದಾಯಿತು. 8ರಿಂದ 8 ತನಕ ಪ್ರೇಯರು. ಏನು ನಡೀತೆ? ಒಳ್ಳೆ ಕ್ಯಾಂಟೀನ್, ಅವ್ರದ್ದು ಅದೇ ಮಿನಿಸ್ಟ್ರಿ ಹೆಸರಲ್ಲಿ ಕ್ಯಾಂಟೀನ್. ಅಲ್ಲಿ ಗೋಬಿ ಮಂಚೂರಿ, ಚಿಕನ್ ಮಂಚೂರಿ, ಬಿರಿಯಾನಿ ಎಲ್ಲ ಸಿಗುತ್ತೆ. 50-100 ರೂಪಾಯಿ ರೇಟು. ಹಾಳಕ್ಕೊಳಗಡೆ ಫಾಸ್ಟಿಂಗ್ ಪ್ರೇಯರ್. ಈ ಕ್ಯಾಂಟೀನ್ ಯಾರಿಗಾಗಿ? ಸ್ವಲ್ಪ ಯೋಚನೆ ಮಾಡಿ. ಅಲ್ಲಿ ಕೂತ್ಕೊಂಡು ಕರ್ತಾವೆ ಕರೀತಾರೆ. ಆ ಕರ್ತಾವ ಹತ್ರ ಹೋಗುತ್ತಾ? ಅದು ಹೋಗೋದೇ ಇಲ್ಲ. ಎಲ್ಲರೂ ಬಂದು ಅರ್ಧ ಬಿಟ್ಟು ಮಕ್ಕಳಿಗೂ ಗೋಬಿ ಮಂಚೂರಿ ಕೊಡು, ಅದು ಕೊಡು, ಇದು ಕೊಡು, ತಿರ್ಗಿ ಅಲ್ಲಿ ಕೂತ್ಕೊಳ್ಳೋದು. ಇಲ್ಲಿ ಬರಲ್ಲ ಅಣ್ಣ. ನನ್ನ ನೋಡಿ ಅನೇಕರು ಕರ್ತಾವೆ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ನಾನು ಹೇಳಿ, ನನಗೆ ಅವ್ರಿಗೇನೋ ಯಾವ ವಿರೋಧಲ್ಲ, ಅವ್ರು ಮಾಡ್ರಿ, ಅದು ಕೂಲಿ ಅವ್ರು ಸಿಗುತ್ತೆ. ಉದಾಹರಣೆ ತಿಳ್ಕೊಳ್ಳೋದಕ್ಕೆ ನಾನು ಹೇಳಿದ್ರು. ಕರ್ತಾವೆ ಜಪ ಬೇಡ ನನಗೆ ಹೇಳಿಲ್ಲ, ಜಪ ಮಾಡಲೇಬೇಕು. ಸಮಯದ 24 ಗಂಟೆ ಜಪ ಮಾಡಿ. ಆಗ ನಿಮ್ಮ ಹೃದಯ ಜಪದಲ್ಲಿ ಇರಬೇಕು. ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕರ್ತಾ ಸ್ತೋತ್ರ ಅಲ್ಲಿ ಯಾವಾಗ ಮುದ್ದೋಗುತ್ತೋ ಕರ್ತಾನೆ ಹೋಗ್ಬೇಕಲ್ಲ, ಚಿಂತೆಯಲ್ಲಿ ಕೂತ್ಕೋಬೇಡ. ಅದೇ ನಾನು ನಡೆಸುವವರು ಆ ರೀತಿಯಲ್ಲಿ ಇರಬಾರ್ದು. ಕೇಳ್ತಾರೋ ಕೇಳಿಲ್ಲೋ, ಬರ್ತಾರೋ ಬರಲು, ನೀವು ನಿನ್ನೊಬ್ರು ನೋಡ್ತಾರೆ ಮೇಲಿಂದ, ಅವ್ರಿಗಾಗಿ ನೀ ಹೇಳ್ಕೊಡ್ಬೇಕು. ಕೂತ್ಕೊಂಡ್ರು ಕೇಳ್ತಾರಿಲ್ಲೋ, ಅದು ಅವ್ರದ್ದು ವಿಷಯ ಅಲ್ಲ. ಹೇಳುವಾಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ವಿಷಯ ಹೇಳಿಕೊಡಿ. ಒಪ್ಕೊಳ್ಳೋದು ಕೇಳುವುದು ಕರ್ತವ್ಯ, ಹೇಳಿಕೊಡುವುದು ಒಂದು ಕರ್ತವ್ಯ ಇಲ್ವಾ? ಏನಾಯ್ತು ಇಲ್ಲಿ? ಅವ್ರು ಯಾರು ಬರಲ್ಲ. ಅಪ್ಪ ಯಾರು ಹೋಗ್ತಾರೆ? ಒಳ್ಳೆ ಕನಿ ಕೊಡುವ್ರಿ. ಅರ್ಥ ಆಯ್ತಾ? ಕನಿ ಬೆಂಕಿಲಿ ಆಗುತ್ತೆ. ಅದು ಮರ, ಕನಿ ಕೊಡೋದ ಮರ. ಅಪ್ಪ ಕನಿ ಕೊಡೋದು ಏನು? ಯಾವುದದು? ನನ್ನ ಪಿತಾ ಪರಲೋಕದಲ್ಲಿ ಇರ್ತಾರೆ, ಅವರು ಚಿತ್ತ ಪ್ರಕಾರ ಯಾರು ಮಾಡುತ್ತಾರೋ, ಯಾರು ಪ್ರಾರ್ಥನೆ ಮಾಡೋದಲ್ಲ ಅವರೇ. ಏನೋ ಪ್ರಾರ್ಥನೆ ಎಲ್ಲರೂ ಮಾಡ್ತಾರೆ.
ಅದರಲ್ಲಿ ಕೊರತೆ ಇಲ್ಲ. ಆ ಕಾಲದಲ್ಲಿ ಇಲ್ಲ, ಈ ಕಾಲದಲ್ಲಿ ಕೊರತೆ ಇಲ್ಲ. ಚಿತ್ತ ಪ್ರಕಾರ ಮಾಡುವವರು ಕಮ್ಮಿ. ಅವರೇ ಹೋಗುವುದು ಪರಲೋಕ, ಎಲ್ಲರೂ ಹೋಗೋದು ಇಲ್ಲ. ಈಗ ಅಲ್ಲಿ ಡಿಫರೆನ್ಸಸ್ ತೋರಿಸ್ತಾರೆ. ಇವರ ಮೇಯಿಸ್ಕೊಂಡು ನಡೆಸೋ ಕುರುಬನಿದ್ದಾನೆ, ಇವನಿಗೆ ಏನು ಗತಿ? ಒಂದು ವ್ಯಕ್ತಿ ಅಲ್ಲ. ಏನಿದೆ ವಾಕ್ಯ? 22ನೇ ವಾಕ್ಯ. ಆ ದಿನದಲ್ಲಿ ಯಾವುದು ದಿನ? ಯೇಸು ಕ್ರಿಸ್ತು ಬರ ದಿನ. ಆ ದಿನದಲ್ಲಿ ಕರ್ತನೇ ಕರ್ತನೇ ಕರ್ತನೆ ಕರ್ತನೆ ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ? ನೋಡಿದ್ರ, ಈ ಕರ್ತನಿಗೆ ಜ್ಞಾಪಕ ಇಲ್ಲ. ಇವರ ಕೈ ಬಿಟ್ಟಾಯ್ತು. ಯಾಕೆ ಕೈ ಬಿಡ್ರಿ? ಜ್ಞಾಪಕ ಇಲ್ಲ. ನೀ ಯಾರನ್ನು ಗೊತ್ತಿಲ್ಲ, ನಂಗೆ ಗೊತ್ತಿರಲ್ಲ, ಕರ್ಕೊಂಡು ಹೋಗ್ತೀನಿ. ನೀ ಯಾರನ್ನು ಗೊತ್ತಿಲ್ಲ, ಅಪ್ಪ ಜ್ಞಾಪಕ ಮಾಡ್ತಾರೆ. ಕರ್ತನೆ ಕರ್ತನೆ ಜ್ಞಾಪಕ ಇಲ್ಲ. ನಿನ್ನ ಹೆಸರಿನಲ್ಲಿ ನಾನು ಎಷ್ಟೋ ಪ್ರವಾದನೆ ಹೇಳಿದಲ್ಲ, ಅವ್ರಿಗೆ ಜ್ಞಾಪಕನೇ ಇಲ್ಲ. ಅಪ್ಪ ಇನ್ನು ಯಾರ ಹೆಸರಲ್ಲಿ ಪ್ರವಾದನೆ ಹೇಳಿದ್ರು? ಯೋಚನೆ ಮಾಡಿ. ನೀವು ಸ್ವಯವಾಗಿ ಹೇಳಿದ್ದು. ಅದೇ ಚೆನ್ನೈಲಿರುವ ವೆದರ್ ರಿಪೋರ್ಟರ್ಸ್ ಹೇಳಿಲ್ವಾ, ನಾವು ಒಂದು ವಾರ ಮುಂಚೆ 10 ದಿನ ಮುಂದೆ ಹೇಳೋದೆಲ್ಲ ಈ ಕ್ರಿಸ್ತಿಯ ಇವರು ದೀರ್ಘದರ್ಶನ ಹೇಳ್ತಾರೆ. ತಿರ್ಗ ಮಳೆ ಬರಲ್ಲ, ಯಾಕಂದ್ರೆ ಇವ್ರದ್ದು ಅನೇಕ ಥರ ಮಿಸ್ಫೈರ್ ಆಗುತ್ತೆ. ಸ್ಯಾಟಲೈಟ್ ತೋರಿಸೋದು, ಅದಕ್ಕೆ ಅನುಸಾರ ಇವ್ರು ಹೇಳುವುದು. ಕೆಲವು ಸಮಯ ಮೋಡ ಹೋಯ್ತು, ಮಳೆ ಇಲ್ಲ. ಇವರು ಅದು ನೋಡಿ ಇವ್ರು ಹೇಳ್ತಾರೆ ಮಳೆ ಬರ್ತದೆ, ಮಳೆ ಬರಲ್ಲ. ಅದ್ರ ಬಗ್ಗೆ ಜನ ಯೋಚನೆ ಮಾಡೋದು. ಈ ರೀತಿಯಾಗಿ ಪ್ರವಾದಿಗಳು ಪ್ರವಾದನೆ ಮಾಡ್ತಾರೆ. ಒಂದು ವಾಟ್ಸಪ್ ನಾನು ಎಲ್ಲರಿಗೂ ನಮ್ಮ ಪರಿಚಯದೆಲ್ಲ ಕಳಿಸಿದ್ರೆ ನನಗೆ ಸಿಕ್ಕಿತ್ತು. ಆಲ್ವಿ ಥಾಮಸ್ ಫ್ಯಾಟ್ ಆಗಿರುವ ಒಂದು ಪಾಸ್, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಏಜ್ ಟಿವಿಯಲ್ಲಿ 2010 ಎಲೆಕ್ಷನ್ ದೇವರು ನನಗೆ ಕೊಟ್ಟಿದೆ. ಒಂದು ಏನಾಗುತ್ತೆ ಎಲೆಕ್ಷನಲ್ಲಿ ಒಂದು ಪ್ರವಾದನೆಗೆ ಹೇಳ್ತೀವಿ, ಈಗ ಹೇಳ್ತೀವಿ ನಾವು. ಒಂದು ಗಂಡ ಜನ ಕುಂಡ್ರಿಸಿ ಏನು ಪ್ರವಾದನೆ ದೇವರು ಕೊಟ್ಟಿದೆ ಅಂದರೆ, ದೇವರು ಚಿತ್ತ ಪ್ರಕಾರವಾಗಿರೋ ಚೀಫ್ ಮಿನಿಸ್ಟ್ರೇ ಈಗ ಬರ್ಬೋದು. ಇದೇ ಪ್ರವಾದನೆ. ಒಂದು ಗಂಡ ಕುಂಡ್ರಿಸಿ, ನನ್ನ ಹತ್ರ ಇದೆ, ಇತ್ತು, ನಾನೆಲ್ಲ ಡಿಲೀಟ್ ಮಾಡಿದ್ವಿ. ಸ್ವಲ್ಪ ಜನ ತೋರಿಸಿ ಕಾಣಿಸ್ತಾನೆ. ಇದು ಪ್ರವಾದನೆ. ಇದು ಹೇಳ್ಬೇಕು. ಇದು ಒಂದು ಗಂಡ ಕುಂಡ್ರಿಸಿ ಉಪವಾಸ ಮಾಡಬೇಕಾ? ದೇವರ ಚಿತ್ತದಿಂದ ಬರುತ್ತೆ ಚೀಫ್ ಮಿನಿಸ್ಟ್ರು. ಇಲ್ಲಾಂದ್ರೆ ಯಾರ ಚಿತ್ತದಿಂದ ಬರ್ತದೆ ಚೀಫ್ ಮಿನಿಸ್ಟ್ರು? ಯೋಚನೆ ಮಾಡಿ ನೋಡಿ. ಅಪ್ಪ ಇವ್ರ ಚಿಂತೆ ಯಾವುದು? ಒಂದು ವೇಳೆ ದೇವ್ರ ಚಿತ್ತ ಚಿಂತೆ ಯಾವುದು? ಇಷ್ಟು ವರ್ಷ ಜನ ಓಟ್ ಹಾಕಿ ಬರೋದು, ಈ ವರ್ಷ ದೇವ್ರ ಚಿಂತೆಯಿಂದ ಬರೋದು ಅಲ್ಲ. ಎಲ್ಲಾ ವರ್ಷನೂ ಯಾರು ಓಟ್ ಹಾಕ್ಬೇಕು ಜನಗಳಲ್ಲಿ ಚಿಂತೆ ಕೊಡುವುದೇ ನಮ್ ದೇವ್ರ. ಆಮೇಲೆ ಅದೇ ನಿಜ. ಅದು ಈ ರೀತಿಯಾಗಿ ಕಳ್ಳ ದಿಗ್ದರ್ಶನ ಹೇಳ್ತಾರೆ. ಈಗ ಏನಿದೆ, ನಿನ್ ಜ್ಞಾಪಕ ಇಲ್ಲ ಕರ್ತನೆ, ನಿನ್ನ ಹೆಸರಿನಲ್ಲಿ ನಾನು ದಿಗ್ದರ್ಶನ ಮಾಡಿಲ್ವಾ? ಇಲ್ಲ. ನೆಕ್ಸ್ಟ್ ಏನಿದೆ? ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲ. ದೆವ್ವಗಳನ್ನು ಬಿಡಿಸಲಿಲ್ವೇ? ಟಚ್ ಈ ಎಲ್ಲಾ ಕಡೆ ಟಚ್ ಬರುವಾಗ ಬಿದ್ದು ಹೋಗ್ತಾರೆ. ಈ ತರ ಮಾಡಿದ್ರೆ ವಿಭಾಗವಾಗಿ 2 ಕಡೆ ಹೋಗ್ತಾರೆ. ತಿರುಗಿ ಈ ತರ ಮಾಡಿದ್ರೆ ಎಲ್ಲ ಕಡೆ ಜನ ಈ ತರ ಬಿದ್ದು ಹೋಗ್ತಾರೆ. ಈ ತರ ಮಾಡಿದ್ರೆ ಎಲ್ಲನೆಲ್ಲ ಆಗ್ತಾ ಹೋಗ್ತಾರೆ. ಈ ತರ ಇದೆಲ್ಲ ದೆವ್ವಗಳು ಏನೇನೋ ಮಾಡ್ತಾರೆ. ಎಲ್ಲಾ ಕಡೆ ದೆವ್ವಗಳೇ ಕಳಿಸೋದೇ ಕೆಲಸ. ಈಗ ಟ್ರೆಂಡ್ ಪಾಸ್ ಜಪ ಮುಂದೆನೆ ವಾಲ್ಡ್ ಹಿಂದ್ಗಡೆ ನಿಂತಾನೆ, ಬಿದ್ದೋಗ್ತಾರೆ. ಇದಕ್ಕೆ ಈ ರೀತಿಯಾಗಿ ಕಳ್ಳತನ ಮಾಡಿ ಜನಗಳ ಅವ್ರ ಕಡೆ ಸೇರಿಸಿ ಕಡೆಯೊಂದು ದಿನ ಇದೆ. ಏನಾಯ್ತು? ನೆಕ್ಸ್ಟ್ 3ನೇದು, ನಿನ್ನ ಹೆಸರಿನಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ? ಬಹಳ ಮಹತ್ ಕಾರ್ಯಗಳು ಮಾಡಲಿಲ್ಲ. ಅದ್ಭುತ ತೋರಿಸಿದ್ರೆ ನೋಡಿ. ಒಂದು ವಾಟ್ಸಪ್ ಇದೆ, ಈ ಚಾರಲ್ಲಿ ಬೆಂಕಿ ಇದೆ, ಕೂತ್ಕೊಂಡು ನೋಡಿ. ಒಬ್ಬ ಕೂತ್ಕೊಂಡು ಅಯ್ಯೋ ಹೇಳ್ತಾನೆ. ಆಗ ನಾ ಕೂತ್ಕೊಳ್ತೀವಿ, ನನಗೆ ಏನು ಆಗಲ್ಲ. ಯಾಕೆ? ನನ್ನಲ್ಲಿ ಬೆಂಕಿ, ಚೇರಲ್ಲಿ ಬೆಂಕಿ, ನನಗೆ ಏನು ಆಗಲ್ಲ. ನಿನ್ನಲ್ಲಿ ಬೆಂಕಿ ಇಲ್ಲ, ಚೇರಲ್ಲಿ ಬೆಂಕಿ ಇಲ್ಲ, ಅದಕ್ಕೆ ನನಗೆ ಅಯ್ಯೋ ಏನು ಇದೆ ತೋರಿಸ್ತೀವಿ. ಎಲ್ಲವೂ ಬರೋ ವಿಷಯಗಳು ಏನು? ಅದ್ಭುತಗಳು. ಅದಕ್ಕೂ ಜನ ನಿಂದ ಕಡೆ ಅವನು ಅದ್ಭುತ ತೋರಿಸ್ತಾನೆ. ಬಾಯಿಂದ ಶಿವಲಿಂಗ, ಬಾಯಿಂದ ವಾಚು, ಬಾಯಿಂದ ಅದು ಇದು ನಿಂಬನ್ನು ಅವನು ಮಾಡ್ತಾನೆ. നല്ല ವೇಳೆ ಕ್ರಿಶ್ಚಿಯನ್ ವರ್ಡ್ ಇದೆಲ್ಲ ಇಲ್ಲ. ಇದೆ ಅಂದ್ರೆ ಅದೆಲ್ಲ ಇವರು ಮಾಡ್ಬೋದು. ಇನ್ನು ಯಾರು ಬಾಯಿಂದ ಸಿಲುಬೆ ತಗೊಂಡು ಬಂದಿಲ್ಲ. ಮುಂದಕ್ಕೆ ಅದು ಬೇಕಂದ್ರೆ ಮಾಡ್ತಾರೆ. ಅಯ್ಯೋ ಆ ಪಾಸ್ ನೋಡಿ ಬಾಯಿಂದ ಸಿಲುಬೆ ಮಾಡಿದ್ರು, ಅದು ಮಾಡ್ತಾರೆ ಮುಂದಕ್ಕೆ. ಏನಾಗಿದೆ ಇದೆಲ್ಲ ಮಾಡಿದಾರಲ್ವಾ? ಯೇಸು ಕ್ರಿಸ್ತ ಜ್ಞಾಪಕದ ಒಂದು ವೇಳೆ ನೀವು ಒಂದು ವಿಷಯ ಹೇಳಿ ಮಾಡಿದ್ರೆ ಜ್ಞಾಪಕ ಬರ್ತಲ್ವಾ? ಹೌದು, ನಾನೇ ಹೇಳಿದ್ವಾ?
ಕರೆಕ್ಟ್ ನೀನು ಮನಿ ಬಾ, ನಮ್ಮ ಕಡೆ ಬಾ, ನಾನು ಹೇಳಿ ನೀ ಮಾಡಿ ಇದು ಅವ್ರು ಹೇಳಿ ನಮ್ಗೆ ಗೊತ್ತಿಲ್ಲ. ತಿರ್ಗಿ ಅವ್ರು ಏನು ಉತ್ತರ ಕೊಡ್ತಾರೆ ಲಾಸ್ಟ್? ಆಗ ನಾನು ಅವರಿಗೆ, ಅವನಿಗಲ್ಲ, ಇದು ತುಂಬಾ ಜನಗಳಿಗೆ, ಅವರಿಗೆ ಏನ್ ಹೇಳ್ತಾರೆ? ನಾನು ನಿಮ್ಮನ್ನು ಎಂದಿಗೂ ಅರಿಯೇನು. ಸ್ವಲ್ಪ ಕಾಲ ಅಲ್ಲ, ಯಾವ್ದಾವ್ದು ನೀವು ವಿಶ್ವಾಸದಲ್ಲಿ ಬಂದು ತಿರ್ಗಾ ಇಂದು ವಾಪಸ್ ಹೋಯ್ತಪ್ಪ, ಅದು ನಿನ್ ತಪ್ಪು ಆತರ ಹೇಳಿದಾರ? ಇಲ್ಲ, ಎಂದಿಗೂ ನಿನ್ನ ಅರಿಯಲೇ ಇಲ್ಲ ನಾನು. ಅಂದ್ರೆ ಏನರ್ಥ? ಈ ವ್ಯಕ್ತಿ ರಕ್ಷಣ್ಯ ಎಂಬುದೇ ಅದು ಬಂದಿಲ್ಲ. ಅಟ್ಲೀಸ್ಟ್ ರಕ್ಷಣೆಯಲ್ಲಿ ಬಂದ ವ್ಯಕ್ತಿ ಆಗಿದೆ ಅಂದ್ರೆ ಅವ್ರು ಹೇಳ್ಬೋದಾಯ್ತು, ಕರೆಕ್ಟ್ ರಕ್ಷಣೆ ಹೊಂದಿರೋ ವ್ಯಕ್ತಿ, ಆಗ ನೀವು ತಪ್ಪು ಮಾಡು ಅದಕ್ಕೆ ಹೋಗುನು ಹೇಳ್ಬೋದಾಯ್ತು. ಅದೂ ಇಲ್ಲ, ನಿನ್ನ ನಾನು ಎಂದಿಗೂ ಅರಿಯಲಿಲ್ಲ. ಅಪ್ಪ ಈ ಜನಗಳು ಮಾಡಿದ್ದು ಯೋಚನೆ ಮಾಡಿ, ಇವ್ರ ಜೀವನದಲ್ಲಿ ಯೇಸು ಕ್ರಿಸ್ತು ಬಗ್ಗೆನೇ ಅವ್ರಿಗೂ ಭಯ ಇಲ್ಲ. ಕಣ್ಣ ಮುಚ್ಕೊಂಡು ಜನಗಳ ಧೈರ್ಯವಾಗಿ ಏಮಾರಿಸೋದು ಯೇಸು ಕ್ರಿಸ್ತನ ಚಿಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ನಾನು ಎಂದಿಗೂ ಅರಿಯಲಿಲ್ಲ. ಆಗ ಜನರು ಮಾಡಿದ್ರು ಯೇಸು ಕ್ರಿಸ್ತ ಹೆಸರಿನಲ್ಲಿ ಮಾಡಿದಲ್ವಾ? ಯೇಸು ಕ್ರಿಸ್ತ ಹೆಸರಿನಲ್ಲಿ ದೀರ್ಘದರ್ಶನ, ಯೇಸು ಕ್ರಿಸ್ತ ಹೆಸರಿನಲ್ಲಿ ಸೌಖ್ಯ, ಯೇಸು ಕ್ರಿಸ್ತ ಹೆಸರಿನಲ್ಲಿ ದೆವ್ವ ಕಳಿಸೋದು, ಯೇಸು ಕ್ರಿಸ್ತ ಹೆಸರಿನಲ್ಲಿ ಅற்பುತ ಮಾಡಿದ್ದು ಎಲ್ಲ ಮಾಡಿ ಆಯ್ತು. ಆ ಯೇಸು ಕ್ರಿಸ್ತ ಹೇಳೋದು, ನಿನ್ನ ನಾನು ಎಂದಿಗೂ, ಸ್ವಲ್ಪ ಕಾಲ ಅಲ್ಲ, ಕಡೆಯ ಕಾಲ ಅಲ್ಲ, ಆರಂಭ ಕಾಲ ಅಲ್ಲ, ಯಾವಾಗಲೂ ಎಂದಿಗೂ ಅರಿಯಲಿಲ್ಲ. ನನ್ನ ಬಿಟ್ಟು ಏನಿದೆ ಫಿನಿಶಿಂಗ್ ಯಾವ್ದು ಮಾಡ್ತಾರೆ? ದುಷ್ಟತನ ಮಾಡುವ ನೀವು ನನ್ನಿಂದ ತೊಲಗಿ ಹೋಗಿರಿ. ತಮಿಳಲ್ಲಿ ಇದೆ ಅಕ್ರಮಕಾರ, ಇಲ್ಲ ದುಷ್ಟತನ ಮಾಡುವವರೇ ನನ್ನ ಬಿಟ್ಟು ತೊಲಗಿ ಹೋಗು. ನನ್ನ ಹತ್ರ ಬಂದು ನೀವು ಮಾತಾಡಬೇಡ. 2000 ವರ್ಷದ ನಾನು ಕೈಕೊಂಡಿರ್ತೀನಿ, ಇದೇ ಅದಕ್ಕೆ ಉತ್ತರ ಇಲ್ವ? 2000 ವರ್ಷದಿಂದ ನಾನು ನೋಡಿ ಸಭೆಗೊಳಗಡೆ ಪರಿವರ್ತನೆ ಯಾವ್ದು ರೀತಿಯಲ್ಲಿ ಬಂದು ನೀವು ನನ್ನ ಜನಗಳೆಲ್ಲ ನಾಶ ಮಾಡಿದ್ರು. ಹೋಗು, ಎಂದಿದ್ರೆ ನಾನು ಅರಿಯಲಿಲ್ಲ. ಇವರೆಲ್ಲ ದೊಡ್ಡ ಹೆಸರಿರುವ ವ್ಯಕ್ತಿಗಳು, ಅದ್ಭುತ ಮಾಡಿ, ದೀರ್ಘದರ್ಶನ ಹೇಳಿ, ಸೌಖ್ಯ ಕೊಟ್ಟು, ದೆವ್ವಗಳ ಕಲಿಸಿ, ಪ್ರಯೋಜನ ಏನಿದೆಲ್ಲ ಯಾಕೆ ಮಾಡಿರೋ? ನೀವು ಏನು ಮಾಡಬೇಡ. ಅಟ್ಲೀಸ್ಟ್ ಪಾರ್ಲವ ಒಳಗಡೆ ಸಾಕು, ಬೆಡ್ಡೆ ಬೇಡ. ನಾವು ಫ್ಲೋರಲ್ಲಿ ನಿದ್ರೆ ಮಾಡ್ಬೋದು, ಅಟ್ಲೀಸ್ಟ್ ಒಳಗಡೆ ನಾನು ಒಂದು ಮಾತು ಹೇಳುವ ಅದೇ ಸಾಕು ನಮಗೆ. ಇದು ಒಳಗಡೆನ ಅದಕ್ಕೆ ನೆರಳೇ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಆಯ್ತಾ ಇಲ್ವಾ? ಯಾವುದು ಒಳ್ಳೆಯದು? ಒಳ್ಳೆ ಕ್ರಿಸ್ತಿಯ ಜೀವನ ಭಯಭಕ್ತಿಯಲ್ಲಿ, ಎಚ್ಚರಿಕೆಯಲ್ಲಿ ಮಾಡಬೇಕು. ಅದೇ ನಾನು ಹೇಳುತ್ತಿರುತ್ತದೆ. ಕಾಲ ನೋಡಿ ನಾವು ಎಚ್ಚರಿಕೆಯಾಗಿ ಜೀವನ ಮಾಡಬೇಕು. ಇಲ್ಲಂದ್ರೆ ನಾವು ದಾರಿ ತಪ್ಪಿ ಹೋಗೋದಕ್ಕೂ ಸಾಧ್ಯ. ಅಲ್ಲಿ ಅವರು ಯೇಸು ಕ್ರಿಸ್ತಲ್ಲಪ್ಪ ಹೇಳೋದು, ಅವರು ಮಾತ್ರ ಸಾತಾನ ಹೇಳ್ತಾರ, ಇಲ್ಲ ವೆಂಕಟೇಶನ ಹೇಳ್ತಾರ? ಇಲ್ಲ, ಇಲ್ಲಿ ನೋಡಿ. ಸೊ ಇದೆಲ್ಲ ಈ ಕಡೆ ಕಾಲದಲ್ಲಿ ಈ ಮಾತುಗಳು ಅವ್ರು ಏನು ಹೇಳಿದೆ? 89 ಕೀರ್ತನೆ ಲಾಸ್ಟ್ ವಾಕ್ಯ, ನನ್ನ ತುಡಿಯಿಂದ ಹೋಗಿರುವ ವಿಷಯ ನಾನು ಮೀರುವುದೇ ಇಲ್ಲ. ತುಡಿಯಿಂದ ವಿಷಯ ಬಂದಾಯಿತು. ನನ್ನ ನೋಡಿ ಕರ್ತಾವೆ ಹೇಳೋದೆಲ್ಲ ಮುಖ್ಯ, ಅದ್ಭುತ ದೂರದರ್ಶನ ದೆವ್ವ ಕಳಿಸೋದೆಲ್ಲ ಮುಖ್ಯ, ಪರಲೋಕದಲ್ಲಿ ನನ್ನ ಪಿದಾವುದು ಚಿತ್ತ ನಡೆಯುವುದೇ ಮಾಡುವುದೇ ಮುಖ್ಯ. ಇಲ್ಲ ಅಂದ್ರೆ ಅಲ್ಲಿ ಬರಲ್ಲ. ಆ ಸಮಯ ನಾನು ನೋಡಿ ಕರ್ತನೆ ನನ್ನ ಕಿವಿ ಕೇಳಲ್ಲ, ನೀ ಯಾರೋ ಎಂದಿಗೂ ನಾನು ಅದು ಅವ್ರು ತುಡಿಯಿಂದ ಹೋಗಿರುವ ಅದೇ ತುಡಿಯಿಂದ ಹೋಗಿರೋ ಮಾತನ್ನ ಪ್ರಪಂಚ ಕಡೆ ತಂಗ ನಿನ್ ಜೊತೆಗೆ ನಾನು ಇರ್ತೀನಿ. ಅದೇ ತುಡಿಯಿಂದ ಹೋಗಿರೋ ಮಾತನ್ನ ಕಡೆ ನಾನು ಬರ್ತೀನಿ, ನಾನು ಇರೋ ಜಾಗದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ ಸೇರಿಸ್ತೀನಿ. ನೋಡಿದ್ರ ಯಾವುದು ಬೇಕು ನಮಗೆ? ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಏನು ಅದ್ಭುತ ಮಾಡಲಿ ಪರವಾಗಿಲ್ಲ, ದಿಗ್ದರ್ಶನ ಹೇಳಿಲ್ಲ ಪರವಾಗಿಲ್ಲ, ನಿಮ್ಮ ಮುಖಾಂತರ ದೇವ ಹೋಗಿಲ್ಲಂದ್ರೂ ಪರವಾಗಿಲ್ಲ. ದೇವರ ಚಿತ್ತ ಪ್ರಪಂಚದಲ್ಲಿ ನಮ್ಮಂದ್ರ ಆಗ ರೀತಿಯಲ್ಲಿ ಮಾಡಿ ಪ್ರಪಂಚ ಏನೋ ಆಗಲಿ, ಅಲ್ಲಿ ಫ್ಲಡ್ ಆಗಲಿ, ಮುಗಿ ಆಗಲಿ, ಭೂಕಂಪವಾಗಲಿ, ನಮ್ಗೆ ಅದ್ರ ಬಗ್ಗೆ ಯೋಚನೆ ಬೇಡ. ಒಂದು ವೇಳೆ ನಾವು ಅದಕ್ಕೊಳಗಡೆ ಹೋಗ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಸೆಕೆಂಡ್ ಎಲ್ಲಿದೆ? ದೇವರ ಜೊತೆಗೆ ಪರಲೋಕದಲ್ಲಿ. ಆಮೇಲೆ ಈ ಚಿಂತೆಯಲ್ಲಿ ಜೀವನ ಮಾಡಬೇಕು.